ಡಾಕ್ಟರ್ ಶೀಲಾಕಾಂತ್ ಪತ್ತಾರ್ ಅವರ ಆಪ್ತ ಬಳಗದ ವತಿಯಿಂದ ಕಲ್ಲೋಜ ಡಾಕ್ಟರ್ ಶೀಲಾಕಾಂತ್ ಪತ್ತಾರ್ ಅವರ ನೆನಪಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನನಗೆ ಸಂತೋಷ ಮತ್ತು ಅಭಿಮಾನ ಎರಡನ್ನೂ ನೀಡ್ತಾ ಇದೆ. ಅಭಿಮಾನ ಯಾಕೆ ಅಂತಂದರೆ, ಶೀಲಾಕಾಂತ್ ಪತ್ತಾರ್ ಅವರು ನನಗೆ ಪರಿಚಯವಾದದ್ದು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಮ್ಮೇಳನಗಳಲ್ಲಿ. ನಾನು ಆಗಿನ್ನೂ MA ವಿದ್ಯಾರ್ಥಿನಿ 30 ವರ್ಷಗಳ ಹಿಂದೆ. ಇತಿಹಾಸ ಅಕಾಡೆಮಿಯ ಸಮ್ಮೇಳನ ಪ್ರತಿ ವರ್ಷ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ಊರುಗಳಲ್ಲಿ ನಡೆಯುತ್ತೆ ಅಂತ ನೀವು ಗೊತ್ತಿರ್ಬೋದು. ಹಾಗೆ 30 ವರ್ಷಗಳ ಹಿಂದೆ ಬೆಂಗಳೂರಿನ ಮಿಥಿಕ್ಸ್ ಸೊಸೈಟಿನಲ್ಲಿ ನಡೆದಾಗ ನಾನು ಅಲ್ಲಿ ಒಂದು ಇತಿಹಾಸದ ಪ್ರಬಂಧವನ್ನು ಮಂಡನೆ ಮಾಡಕ್ಕೆ ಹೋಗಿದ್ದೆ. ಆಗ ಇತ್ತೀಚೆಗಷ್ಟೇ ನಮ್ಮನ್ನಗಲಿದ ಡಾಕ್ಟರ್ HS ಗೋಪಾಲ್ ರಾವ್ ಅವರು ಶೀಲಾಕಾಂತ್ ಪತ್ತಾರ್ ಅವರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ರು. ಅವತ್ತಿನಿಂದ ಕಳೆದ 22ರವರೆಗೂ ಕೂಡ ಇವರ ಎಲ್ಲ ಬರಹಗಳನ್ನು, ಲೇಖನಗಳನ್ನು ಓದುವ ಅವಕಾಶ ನನಗೆ ಸಿಕ್ಕಿತ್ತು. ನಮ್ಮ ನಾಡು ಕಂಡ ಅತ್ಯಂತ ಪ್ರತಿಭಾನ್ವಿತ ಸಂಶೋಧಕರು, ದೊಡ್ಡ ವಿಮರ್ಶಕರು ಯಾರು ಅಂದರೆ ಡಾಕ್ಟರ್ MM ಕಲಬುರ್ಗಿ ಅವರು. ಕಲಬುರ್ಗಿ ಅವರು ಅಷ್ಟೊಂದು ಸುಲಭವಾಗಿ ಎಲ್ಲರ ಬರಹಗಳನ್ನು ಒಪ್ಪಿಕೊಳ್ಳೋರಲ್ಲ. ಆಳವಾಗಿ ಅಧ್ಯಯನ ಮಾಡಿ ಅವ್ರು ಹೇಳ್ತಾ ಇರುವಂತಹ ವಿಷಯ ಸರಿಯಾಗಿದೆಯಾ ಇಲ್ವಾ ಅಂತ ಅನ್ನೋದನ್ನ ಚಿಂತನೆ ಮಾಡಿದ ಮೇಲಷ್ಟೇ ಅವರ ಬರಹವನ್ನು ಒಪ್ಕೊಳ್ತಾ ಇದ್ದಂಥದ್ದು ಕಲಬುರ್ಗಿ ಅವರು. ಅಂತಹ ಕಲಬುರ್ಗಿ ಅವರು ಶೀಲಾಕಾಂತ್ ಪತ್ತಾರ್ ಅವರ ಬರಹಗಳನ್ನು, ಅದರಲ್ಲೂ ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪತ್ತಾರ್ ಅವರು ಬರೀತಾ ಇದ್ದಂಥ ಬರಹಗಳನ್ನು ತುಂಬ ಅಭಿಮಾನದಿಂದ ಮೆಚ್ಚಿ ಮಾತನಾಡ್ತಾ ಇದ್ರು. ತಮ್ಮ ಕೃತಿಗಳಲ್ಲೂ ಕೂಡ, ತಮ್ಮ ಲೇಖನಗಳಲ್ಲೂ ಕೂಡ ಪತ್ತಾರ್ ಅವರ ನೆನಪನ್ನು ಮಾಡ್ಕೊಳ್ತಾ ಇದ್ರು. ಅಂತಂದರೆ ಪತ್ತಾರ್ ಅವರು ಎಷ್ಟರ ಮಟ್ಟಿಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಯೋಚನೆ ಮಾಡಿರ್ಬೋದು ಮತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪತ್ತಾರ್ ಅವರು ಬಾದಾಮಿ ಪರಿಸರದ ಸಾಂಸ್ಕೃತಿಕ ವಿಷಯಗಳನ್ನು ಕುರಿತು ತಮ್ಮ ಡಾಕ್ಟರೇಟ್ ಅಧ್ಯಯನವನ್ನು ಮಾಡಿದಂಥವ್ರು. ವಿಶ್ವಕ್ಕೆ ಕರ್ನಾಟಕದ ಕೊಡುಗೆ ತುಂಬ ವಿಭಿನ್ನವಾದದ್ದು. ಅದರಲ್ಲೂ ಈ ಬಾದಾಮಿಯ ಕೊಡುಗೆ ಇದೆಯಲ್ಲ, ಅದು ತುಂಬ ಮಹತ್ವವಾದದ್ದು. ಈ ಬಾದಾಮಿ ವಿಶ್ವಕ್ಕೆ ಕೊಟ್ಟಂತಹ ಕಲೆಯ ಕೊಡುಗೆ ಏನು ಅನ್ನೋದನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದಂಥವರು ಪತ್ತಾರ್ ಅವರು. ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಂಗ್ಲಿಷ್ನಲ್ಲೂ ಕೂಡ ಕೃತಿಗಳನ್ನು ಬರೆದು, ಯಾಕೆಂದರೆ ಕನ್ನಡದಲ್ಲಿ ಬರೆದ್ರೆ ನಮ್ಮ ಜನಕ್ಕಷ್ಟೇ ಗೊತ್ತಾಗುವಂಥದ್ದು, ಇಂಗ್ಲಿಷ್ನಲ್ಲಿ ಬರೆದ್ರಷ್ಟೇ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯವಾಗುವಂಥದ್ದು. ಇವತ್ತು ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೇಕ್ಷಣೀಯ ಸ್ಥಳಗಳಾಗಿ ಹೆಸರನ್ನು ಪಡ್ಕೊಂಡಿದೆ ಅಂತಂದರೆ ಆ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಇಂಗ್ಲಿಷ್ನಲ್ಲಿ ಇವರು ಬರೆದಿರುವಂತಹ ಬರಹಗಳ ಕೊಡುಗೆ ಕೂಡ ತುಂಬ ಗಣನೀಯವಾದದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕು. ಅಂತಹ ಪತ್ತಾರ್ ಅವರು ಕೇವಲ ಇತಿಹಾಸಕ್ಕೆ ಮಾತ್ರ ತಮ್ಮ ಕೊಡುಗೆಯನ್ನು ನೀಡಿದೆ, ಕನ್ನಡ ಕಾವ್ಯಗಳ ಬಗ್ಗೆಯೂ ಕೂಡ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ರು. ಯಾಕೆಂದರೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದು ಶಾಸನಗಳ ಮೂಲಕ. ಶಾಸನಗಳು ಅಂತಂದರೆ ಶಾಸನಗಳು ರಚನೆಯಾಗಿರೋದು ಕೂಡ ಹಳಗನ್ನಡದಲ್ಲೇ. ನಮ್ಮ ಕನ್ನಡ ಕಾವ್ಯಗಳು, ಪ್ರಾಚೀನ ಕನ್ನಡ ಕಾವ್ಯಗಳು ರಚನೆಯಾಗಿರುವಂಥದ್ದು ಕೂಡ ಹಳಗನ್ನಡದಲ್ಲೇ. ಈ ಹಳಗನ್ನಡದ ನಂಟು ಶಾಸನ ಮತ್ತು ಸಾಹಿತ್ಯ ಎರಡರಲ್ಲೂ ಇರೋದ್ರಿಂದ ಪತ್ತಾರ್ ಸರ್ ಅವರು ಹಳಗನ್ನಡ ಕಾವ್ಯ ಕೃತಿಗಳನ್ನು ಕೂಡ ತುಂಬ ಸಂತೋಷದಿಂದ ಮತ್ತು ಅಭಿಮಾನದಿಂದ, ವಿಶ್ವಾಸದಿಂದ ಓದ್ತಾ ಇದ್ರು. ಕೆಲವೆಡೆಗಳಲ್ಲಿ ನಾನು ಹಳಗನ್ನಡದ ಪದ್ಯಗಳನ್ನು ವಾಚನ ಮಾಡಿರೋದನ್ನ, ಹಳಗನ್ನಡ ಕಾವ್ಯಗಳನ್ನು ವಾಚನ ಮಾಡಿರೋದನ್ನು ಕೇಳಿ ಈ ರೀತಿಯಲ್ಲಿ ಪದ್ಯಗಳನ್ನು ವಾಚನ ಮಾಡುವಂತಹ ಕೆಲಸ ನಮ್ಮಲ್ಲಿ ಆಗಬೇಕಾಗಿದೆ, ಜನರಿಗೆ ಕಾವ್ಯವನ್ನು ತಲುಪಿಸುವಂಥ ಕೆಲಸ ಆಗಬೇಕಾಗಿದೆ, ಇನ್ನೂ ಇದನ್ನು ಮುಂದುವರಿಸಿ ಮಾಡಿ ನೀವು ಎನ್ನುವ ಮಾತುಗಳನ್ನು ಹೇಳಿ ನನಗೆ ಪ್ರೋತ್ಸಾಹದ ನುಡಿಗಳನ್ನು ಕೂಡ ಹೇಳ್ತಾ ಇದ್ರು ಪತ್ತಾರ್ ಸರ್ ಅವರು. ಇಂದು ಅವರು ನಮ್ಮನ್ನಾಗಲಿ 2 ವರ್ಷಗಳಾಗಿದೆ. ಒಬ್ಬ ವ್ಯಕ್ತಿ ಈ ಲೌಕಿಕ ಜೀವನದಲ್ಲಿ ಎಷ್ಟು ವರ್ಷ ಬದುಕಿರ್ತಾನೆ ಅನ್ನೋದಕ್ಕಿಂತ ಮುಖ್ಯವಾಗಿ ಲೌಕಿಕ ಜೀವನವನ್ನು ತೊರೆದ ನಂತರ ಕೂಡ ಎಷ್ಟು ವರ್ಷಗಳ ಕಾಲ, ಎಷ್ಟು ಜನರ ಮನಸ್ಸಿನಲ್ಲಿ ಆತ ಉಳ್ಕೊಂಡಿರ್ತಾನೆ, ಆತ ಸ್ಥಾನವನ್ನು ಪಡ್ಕೊಂಡಿರ್ತಾನೆ ಅಂತ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇವತ್ತಿಷ್ಟು ಜನ ನೀವು ಅವರ ನಗಲಿ 2 ವರ್ಷಗಳ ನಂತರ ಕೂಡ ಇಲ್ಲಿ ಬಂದು ಅವರ ನೆನಪಿಗೋಸ್ಕರ, ಸ್ಮರಣೆಗೋಸ್ಕರ ಕುಳಿತುಕೊಂಡು ಅವರ ಬಗೆಗಿನ ಕೆಲವು ವಿಷಯಗಳನ್ನು ಕೇಳೋದಕ್ಕೆ ನೀವು ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಾ ಅಂತಂದರೆ ಅವರ ಪರಿಣಾಮ ನಮ್ಮೆಲ್ಲರ ಮೇಲೆ ಎಷ್ಟಾಗಿದೆ ಅಂತ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನನ್ನನ್ನು ಪತ್ತಾರ್ ಅವರಿಗೆ ಬಹಳ ಇಷ್ಟವಾದಂತಹ ಹಳಗನ್ನಡದ ಕಾವ್ಯಗಳ ಬಗ್ಗೆ ಕೆಲವು ಮಾತುಗಳನ್ನಾದರೂ ಹೇಳಿ ಆ ಮೂಲಕ ಅವರ ಮನಸ್ಸಿಗೆ ಮತ್ತು ಅವರಿಗೆ ಹಿಡಿಸಿದವರ ಮನಸ್ಸಿಗೆ ಸಂತೋಷವನ್ನು ನಾವು ಉಂಟು ಮಾಡಬಹುದು ಎನ್ನುವಂಥ ಉದ್ದೇಶದಿಂದ ಈ ಪತ್ತಾರ್ ಆಪ್ತ ಬಳಗದ
ಸದಸ್ಯರು, ಮುಖ್ಯವಾಗಿ ಇಷ್ಟಲಿಂಗ ಸರ್ ಅವರು ನನ್ನ ಜೊತೆನಲ್ಲಿ ಫೋನ್ ಮಾಡಿ ನಿರಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ರು. 2-3 ತಿಂಗಳ ಹಿಂದೆನೇ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು. ಮಳೆ ಅತಿವೃಷ್ಟಿಯ ಕಾರಣದಿಂದಾಗಿ ಮೊದಲು ನನಗೆ ಚೆನ್ನೈನಿಂದ ನನಗೆ ಬರೋದಕ್ಕೆ ಟ್ರೈನ್ಗಳು ಸಿಗಲಿಲ್ಲ. ಮತ್ತೆ ಇನ್ನೊಂದು ಸರ್ತಿ ಬಾದಾಮಿಯಲ್ಲೇ ರಜೆಗಳನ್ನೆಲ್ಲ ಕೊಟ್ಟ ಕಾರಣದಿಂದ 2ನೇ ಸರ್ತಿನೂ ಬರೋಕ್ಕಾಗಲಿಲ್ಲ. ಈಗ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು, ನಾನು ಇಲ್ಲಿ ಬಂದು ನಿಂತಿರೋದು, ನಿಮ್ಮೆಲ್ಲರನ್ನ ಮುಖಾಮುಖಿ ಆಗ್ತಾ ಇರುವಂಥದ್ದು ನನಗೆ ಖುಷಿ ಅನ್ನಿಸ್ತಾ ಇದೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ನಿಮಗೆಲ್ಲ ಗೊತ್ತಿರಬಹುದು, ಅಂಬಿಕೆ ಅಂಬಾಲಿಕೆಯರ ಪ್ರಸಂಗ. ಭೀಷ್ಮ ಆ 3 ಜನರನ್ನು ತನ್ನ ಸಹೋದರರಾದಂಥ ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯರಿಗೆ ಮದುವೆ ಮಾಡಿಸೋದಕ್ಕೋಸ್ಕರ ತಾನು ಯುದ್ಧ ಮಾಡಿ ಗೆದ್ದು ಆ 3 ಜನ ಹೆಣ್ಮಕ್ಳನ್ನ ತಗೊಂಡು ಬಂದ್ಬಿಡ್ತಾರೆ. ಬಂದ ನಂತರ ಅಂಬಿಕೆ ಒಪ್ಕೊಳ್ಳೋದಿಲ್ಲ. ಅಂಬಿಕೆ ಅಂಬಾಲಿಕೆ ಒಪ್ಕೊಳ್ಳೋದಿಲ್ಲ. ಅಂಬಿಕೆ ಅಂಬಾಲಿಕೆಯರು ವಿಚಿತ್ರವೀರ್ಯರು ಮದುವೆ ಆಗ್ತಾರೆ. ಅಂಬೆ ಏನು ಹೇಳ್ತಾಳೆ, ನಾನು ಇನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಸರಿ ಹೋಗು ಅಂತ ಭೀಷ್ಮ ಕಳಿಸ್ಬಿಡ್ತಾನೆ. ಅಲ್ಲಿ ಹೋದ್ರೆ ಆತ, ನಾನು ಈಗಾಗಲೇ ಯುದ್ಧದಲ್ಲಿ ಸೋತೋಗ್ಬಿಟ್ಟಿದ್ದೀನಿ, ಪೆಂಡಿರನ್ ಒಲ್ವರೇ, ಹೆಂಗಸರನ್ನ ಮದುವೆ ಆಗೋಕ್ಕೆ ಸಾಧ್ಯನಾ ಅಂದ್ರೆ ತಾನು ಸೋತೋಗಿರೋದು ನಾನು ಗಂಡು ಅಲ್ಲ, ನನ್ನ ವೀರತ್ವ ಇಲ್ಲ, ಹಾಗಾಗಿ ನಾನು ಹೆಣ್ಣಿಗೆ ಸಮಾನ ಅಂದ್ರೆ ಅವನ ಮನಸ್ಸಿಗೆ ಅಷ್ಟು ವೇದನೆ ನೋವಾಗೋಗಿದೆ ಸೋತೋಗಿರೋಂಥದ್ದು. ಭೀಷ್ಮನನ್ನು ನಾನು ಸೋಲ್ಸೋಕ್ಕಾಗಲಿಲ್ಲ, ನಾನು ಇವಾಗ ಹೆಣ್ಣಿನ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ದೀನಿ, ಇನ್ನೂ ನಾನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ರಿಟರ್ನ್ ಕಳಿಸ್ಬಿಡ್ತಾಳೆ. ಮತ್ತೆ ಅವಳು ಬಂದು ಭೀಷ್ಮನನ್ನ ನನ್ನ ಮದುವೆ ಆಗೋ ಅಂತ ಕೇಳಿದ್ರೆ ಭೀಷ್ಮ ಒಪ್ಕೊಳ್ಳಲ್ಲ. ನಾನು ನನ್ನ ತಂದೆಗೆ ಮಾತು ಕೊಟ್ಟಿದ್ದೀನಿ, ನನ್ನ ಜೀವಮಾನದಲ್ಲಿ ನಾನು ಮದುವೆ ಆಗೋದಿಲ್ಲ, ಬ್ರಹ್ಮಚಾರಿಯಾಗಿ ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ನಾನು ನಿಮ್ಗೆ ಮದುವೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆಗ ಅಂಬೆ ಭೀಷ್ಮನ ಗುರುವಾದ ಪರಶುರಾಮನಲ್ಲಿ ಹೋಗ್ಬಿಟ್ಟು ಭೀಷ್ಮನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ, ದೂರ ಹೇಳ್ತಾಳೆ, ನೋಡಿ ನನ್ನ ಜೀವನನೇ ಇವನು ಹಾಳು ಮಾಡ್ಬಿಟ್ಟ, ಅವನು ಮದುವೆ ಆಗಲ್ಲ ಅಂತಾನೆ, ಇವನು ಮದುವೆ ಆಗಲ್ಲ ಅಂತಿದ್ದಾನೆ, ನನ್ನ ಜೀವನ ಏನಾಗಬೇಕು ಇವಾಗ, ಇವರಿಂದ ತಾನೇ ಹಾಳಾಗಿದೆ, ಇವನು ನನ್ನ ಮದುವೆ ಆಗೋದು ಮಾಡಿ ಅಂತ ಪರಶುರಾಮರು ಭೀಷ್ಮರಿಗೆ ಗುರು. ಪರಶುರಾಮ ಬರ್ತಾನೆ, ಭೀಷ್ಮನಿಗೆ ಬುದ್ಧಿ ಮಾತುಗಳನ್ನು ಹೇಳೋದಕ್ಕೆ ನೋಡ್ತಾನೆ. ಭೀಷ್ಮ ಒಪ್ಕೊಳ್ಳೋದೇ ಇಲ್ಲ. ಹಂಗೇನಾದ್ರು ನಾನು ಮದುವೆ ಆದರೆ ನಾನು ಮಾಡಿರೋ ಪ್ರತಿಜ್ಞೆ ಇದೆಯಲ್ಲ, ಭೀಷ್ಮನಿಗೆ ಆ ಹೆಸರು ಬಂದಿರುವುದೇನೆ ಆ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿರೋದ್ರಿಂದ. ಅದಕ್ಕಿಂತ ಮೊದಲು ಭೀಷ್ಮನಿಗಿದ್ದ ಹೆಸರು ದೇವವ್ರತ. ತಂದೆಯ ಮದುವೆಯನ್ನು ಮಾಡಿಸಬೇಕು ಎನ್ನುವ ಕಾರಣದಿಂದ, ಯಾಕೆ ತಂದೆಗೆ ಮದುವೆ ಮಾಡಿಸ್ತಾನೆ ಅಂತ ಆಮೇಲೆ ಹೇಳ್ತೀನಿ, ತಂದೆಗೆ ಯಾಕೆ ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣದಿಂದ ಮಗ ನಾನು ಮದುವೆ ಆಗೋದಿಲ್ಲ ಅಂತ ಹೇಳುವಂತಹ ಘಟನೆಗಳು ಅತ್ಯಂತ ವಿರಳ. ಅವನು ನನ್ನ ತಂದೆ ಕೊಟ್ಟಿರೋ ಮಾತನ್ನು ಹಿಂದಕ್ಕೆ ತೆಗೆದುಕೊಂಡಾಗುತ್ತೆ, ನಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ನಾನು ಮದುವೆ ಆಗೋದಿಲ್ಲ ಅನ್ನುವ ಪ್ರತಿಜ್ಞೆ ಮಾಡಿದ ಕಾರಣ, ಭೀಷ್ಮ ಅಂದ್ರೆ ಭೀಕರವಾದದ್ದು, ಭಯಂಕರವಾದದ್ದು, ಯಾರ ಕೈನಲ್ಲೂ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇರೋದು ಅಂತ ಅರ್ಥ. ಅಂತ ಭಯಂಕರ ಪ್ರತಿಜ್ಞೆಯನ್ನು ಮಾಡಿದ ಕಾರಣದಿಂದ ಭೀಷ್ಮನಿಗೆ ಅವತ್ತಿಂದ ಭೀಷ್ಮ ಅಂತ ಹೆಸರಾಗಿರುತ್ತೆ. ಇವಾಗ ಪರಶುರಾಮ, ನೋಡು ನನ್ನ ಮಾತನ್ನು ಕೇಳಬೇಕು, ನೀನು ಅವಳು ಮದುವೆ ಆಗಬೇಕು, ಇದನ್ನ ನನ್ನ ಜೊತೆ ನಾನು ಯುದ್ಧ ಮಾಡು. ಸರಿ, ನಾನು ಯುದ್ಧ ಮಾಡೋಕ್ಕೆ ಸಿದ್ಧನಾಗ್ತೀನಿ ಅಂತ ಭೀಷ್ಮನ ಒಪ್ಕೊಳ್ತಾರೆ. ಗುರು ಶಿಷ್ಯರ ಇಬ್ಬರ ನಡುವೆ ಕಲಘೋರವಾದಂಥ ಯುದ್ಧ ನಡೆಯುತ್ತದೆ. ತುಂಬಾ ಹೊತ್ತು, ತುಂಬಾ ದೀರ್ಘವಾದ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಕಡೆಗೆ ಪರಶುರಾಮ ಸೋತೋಗ್ತಾನೆ. ಅಂದ್ರೆ ಗುರು ಸೋತೋಗ್ತಾ ಇದ್ದಾನೆ, ಶಿಷ್ಯ ಗೆದ್ದಿದ್ದಾನೆ. ಬೇರೆ ಸಂದರ್ಭದಲ್ಲಾಗಿದ್ರೆ, ಬೇರೆ ಗುರುಗಳಾಗಿದ್ರೆ ಏನ್ ಮಾಡ್ತಾರೆ, ಒಬ್ಬ ಶಿಷ್ಯ ತನ್ನನ್ನ ಸೋಲಿಸ್ಬಿಟ್ನಲ್ಲ ಅಂತ ಅವಮಾನವನ್ನು ಅನುಭವಿಸ್ಬೋದು, ಅಥವಾ ಸಿಟ್ಟು ಮಾಡ್ಕೊಳ್ಬೋದು, ಶಿಷ್ಯನ ಮೇಲೆ ದೇಶ ಮತ್ಸರವನ್ನು ಕೂಡ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಪರಶುರಾಮ ಅಂತವನಲ್ಲ. ತಾನು ಸೋತ ಕೂಡಲೇ ತನ್ನ ಕೈಯಲ್ಲಿರುವ ಬಿಲ್ಲು ಬಾಣಗಳನ್ನು ಕೆಳಗಡೆ ಹಾಕಿ ಓಡಿ ಬಂದು ಭೀಷ್ಮನನ್ನು ಅಪ್ಕೊಳ್ತಾನೆ. ಯಾಕೆ ಅಪ್ಕೊಳ್ತಾನೆ? ಅಪ್ಪಿಕೊಂಡು ಒಂದು ಮಾತನ್ನು ಹೇಳ್ತಾನೆ ಅವನು, ಶಿಷ್ಯಾದಿಚ್ಛಾ ಪರಾಜಯತೆ ಗುರು. ನಿಜವಾದ ಗುರು ಏನನ್ನ ಬಯಸ್ತಾನೆ ಅಂದ್ರೆ ತನ್ನ ಶಿಷ್ಯನ ಕೈಯಿಂದ ಸೋಲನ್ನ ಅನುಭವಿಸೋದಲ್ಲ. ಶಿಷ್ಯಾದಿಚ್ಛಾ ಪರಾಜಯತೆ, ಪರಾಜಯ ಅಂದ್ರೆ ಸೋಲು, ಪರಾಜಯತೆ ಗುರು. ಯಾಕೆ ಸೋಲನ್ನು ಅನುಭವಿಸೋಕೆ ಇಷ್ಟಪಡ್ತಾನೆ ಅಂದ್ರೆ, ನನ್ನನ್ನೇ ಸೋಲಿಸುವಂತಹ ವಿದ್ಯೆಯನ್ನ ನೀನು ಪಡ್ಕೊಂಡಿದ್ಯಾ ಅಂತಂದ್ರೆ ಇಡೀ ಜಗತ್ತು ಎಂಥ ಗುರು ಅಂತ ಅಪ್ಪ ಇವ್ನು ಹೋಗಿ ವಿದ್ಯೆ ಕತ್ಕೊಂಡು ಬಂದಿದ್ದಾನೆ ಅಂತ ಗುರುವನ್ನ ಮೆಚ್ಚಿ ಮಾತಾಡುತ್ತೆ ಅಲ್ವಾ. ಹಾಗಾಗಿ ನನಗಿಂತ ಹೆಚ್ಚು ವಿದ್ಯೆಯನ್ನ ನೀನು ಕಲ್ತ್ಕೊಂಡಿದ್ಯಾ, ನನಗಿಂತ ಹೆಚ್ಚು ತಿಳ್ಕೊಂಡಿದ್ಯಾ ಅಂತಂದ್ರೆ ನೀನು ಲೋಕಕ್ಕೆ ಪರಿಚಯ ಮಾಡ್ಕೊಡ್ತೀಯಾ ಅಂತಂದ್ಬಿಟ್ಟು ಪರಶುರಾಮ ಭೀಷ್ಮನಿಗೆ ಅವನಿಗೆ ಅವರ ಆಶೀರ್ವಾದವನ್ನು ಮಾಡಿ, ಅಂಬೆಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂತ. ಹೆಣ್ಮಕ್ಳ ಕತೆ ಅಷ್ಟೇ ಅಲ್ವಾ, ಯಾರೇನೇ ಆದ್ರೂ ಕಡೆಗೆ ಅವರು ಸ್ಥಿತಿ ಅವರೇ ಅನುಭವಿಸ್ಬೇಕು. ಹಾಗೆ ಬಿಟ್ಬಿಟ್ಟು ಅಂಬೆ ಕಥೆಯನ್ನೆಲ್ಲ ಬೇರೆ ನಿಮಗೆ ಬರುತ್ತೆ. ಯಾಕೆ ಈ ಸಂದರ್ಭದಲ್ಲಿ ಇದನ್ನು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಪರಶುರಾಮ ಹೇಳಿದಂಥ ಅದೇ ಮಾತನ್ನ ತಮ್ಮ ಜೀವಮಾನದ ಉದ್ದಕ್ಕೂ ಪಾಲನೆ ಮಾಡಿದಂಥವ್ರು ಬಕಾಸುರ. ತಮ್ಮ ಇಡೀ ಶಿಷ್ಯ ಬಳಗ, ನೂರಾರು ಸಂಖ್ಯೆಯ ಶಿಷ್ಯರಿದ್ದಾರಲ್ಲ, ಆ ಎಲ್ಲ ಶಿಷ್ಯರು ನನಗಿಂತ ಹೆಚ್ಚು ಓದ್ಕೊಳ್ಬೇಕು, ನನಗಿಂತ ಹೆಚ್ಚು ತಿಳ್ಕೊಳ್ಬೇಕು, ನನಗಿಂತ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಬೇಕು, ನನಗಿಂತ ಹೆಚ್ಚು ಹೆಸರನ್ನು ಮಾಡಬೇಕು ಅಂತಂದ್ಬಿಟ್ಟು ಅವರಿಗೆ ಸದಾಕಾಲ ಒಂದು ಪ್ರೋತ್ಸಾಹವನ್ನ, ಬೆಂಬಲವನ್ನ ನೀಡ್ತಾ ಇದ್ದಂಥವ್ರು, ಅವರಲ್ಲಿ ಉತ್ಸಾಹದ ಸ್ಫೂರ್ತಿದಾಯಕವಾದ ನುಡಿಗಳನ್ನು ತುಂಬ್ತಾ ಇದ್ದಂಥವ್ರು ಬಕಾಸುರರಂಥವ್ರು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪರಶುರಾಮನ ಈ ಒಂದು ಘಟನೆಯನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ನೇರವಾಗಿ ಅವರು ಗುರುಗಳಾಗಿರುವವರಲ್ಲ, ಯಾಕಂದ್ರೆ ನಾನು ಓದಿದ್ದು ಬೆಂಗಳೂರಿನಲ್ಲಿ.
ಅವರಿದ್ದದ್ದು ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಜೀವಮಾನದಲ್ಲಿ ಎಂಥ ಸಾಧನೆಗಳನ್ನು ಮಾಡಿದ್ದಾರೆ, ನಾವು ಯಾರನ್ನ ಗುರುತಿಸಬೇಕು, ಯಾರಿಗೆ ಮೌಲ್ಯವನ್ನು ಕೊಡಬೇಕು, ಯಾರಿಗೆ ಬೆಲೆ ಕೊಡಬೇಕು ಅನ್ನೋದೇ ಈ ಕಾಲದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಟಿವಿನಲ್ಲಂತೂ ಆ ಬಿಗ್ ಬಾಸ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದರಿಂದ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಸಿಗ್ತಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಲವಾರು ಸೀರಿಯಲ್ಗಳು ಬರ್ತಿದೆ, ಮನವೊಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಬಿಡಿ, ಆ ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನ ಇಡೀ ಜನ ಮಾಡೋ ಕೆಲಸ ಎಲ್ಲ ಬಿಟ್ಟು ನೋಡ್ತಿರ್ತಾರೆ. ಏನು ಸಂದೇಶ ಅದರಿಂದ ಸಮಾಜಕ್ಕೆ ತಲುಪಿದೆ? ಅದು ನಡೆಯೋದು ಒಂದೇ ಒಂದು ವಿಷಯ ಅಂತಂದ್ರೆ, ಒಂದಷ್ಟು ವ್ಯಕ್ತಿಗಳನ್ನ ಸೇರಿಸ್ಬಿಟ್ಟು ಅವರ ವೈಯಕ್ತಿಕ ವಿಷಯಗಳನ್ನ, ಪರ್ಸನಲ್ ವಿಷಯಗಳನ್ನ ಜಗತ್ತಿಗೆ ಗೊತ್ತಾಗೋಂಗ್ ಮಾಡೋದಷ್ಟೇ. ನಮಗೂ ಕೂಡ ಏನು ಅಂತಂದ್ರೆ, ಯಾರದ್ದೇ ಆಗಲಿ ಅವರ ಪರ್ಸನಲ್ ವಿಷಯವನ್ನ, ಅಂತರಂಗಿಕ ವಿಷಯಗಳಲ್ಲಿ ಮುಗ್ತುರಿಸೋದು, ತಲೆ ಹಾಕೋದು ಅಂತಂದ್ರೆ ಎಲ್ಲರಿಗೂ ಬಹಳ ಇಷ್ಟ. ಹಾಗಾಗಿ ಆ ಅಂತರಂಗಿಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ಆದ್ರೆ ಪಠಾಣ್ ಸರ್ ಅಂತವರು ಒಂದು ಇಡೀ ಜನಾಂಗಕ್ಕೆ ಮಾರ್ಗದರ್ಶನ ಮಾಡುವಂತಹ ಮಾತುಗಳನ್ನು ಹೇಳಿದಂಥವ್ರು, ಕೃತಿಗಳನ್ನ ಕೊಟ್ಟಂಥವ್ರು. ಇಂಥವ್ರ ಬಗ್ಗೆ ನಾವು ತುಂಬಾ ಜನರಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನೇ ಮಾಡೋದಿಕ್ಕೆ ಹೋಗೋದಿಲ್ಲ. ಪಠಾಣ್ ಅವರು ನನಗೆ ನೇರವಾಗಿ ಗುರುಗಳಾಗಿದ್ದಂಥವರಲ್ಲ, ಯಾಕೆಂದ್ರೆ ನಾನು ಓದಿದ್ದು ಬೆಂಗಳೂರಲ್ಲಿ ಅಂತ ಹೇಳಿದ ಕಾರಣದಿಂದ. ಬಟ್ ಆದ್ರೆ ಒಬ್ಬ ವ್ಯಕ್ತಿ ನೇರವಾಗಿಯೇ ನಮಗೆ ಗುರುವಾಗಬೇಕಾದಂಥ ಅಗತ್ಯ ಕೂಡ ಇಲ್ಲ. ಸೋಮೇಶ್ವರ ಶತಕ ಎನ್ನುವಂಥ ಒಂದು ಕಾವ್ಯ ಇದೆ, ಸೋಮೇಶ್ವರ ಕವಿ ಬಂದಿರೋದು. ಅದನ್ನ ಅಂತ ಹೇಳ್ತಾನೆ, ನಾವು ಹೇಗೆಲ್ಲ ಕಲಿಬಹುದು ಅಂತದನ್ನ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತವ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದರಿಯಲ್ಕೆ, ಕೆಲವಂ ಸಜ್ಜನ ಸಂಘದಿಂದರಿಯಲ್, ಸರ್ವಜ್ಞನಪ್ಪಂ ನರಂ ಫಲವಂ ಕಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವು ವಿಷಯಗಳನ್ನ ಇಂಥ ಹಿರಿಯರಿಂದ, ಅನುಭವಸ್ಥರಿಂದ ಅವ್ರು ಏನು ಮಾಡ್ತಾರೆ ಅದನ್ನ ನೋಡಿ ನಾವು ಕಲ್ತ್ಕೊಳ್ಬೇಕು. ಸ್ಕೂಲಲ್ಲಿ ಪಾಠ ಮಾಡುವಂಥ ಟೀಚರ್ಸ್ಗಳು ಹೇಳ್ಕೊಡುವಂಥದ್ದು ಅದನ್ನೆಲ್ಲ ನೋಡಿ ಕೆಲವೊಂದು ಬಲ್ಲವರಿಂದ ಆ ವಿಷಯ ಗೊತ್ತಿದೆ, ಹಾಗಾಗಿ ನಾವನ್ನ ಕಲ್ತ್ಕೊಳ್ಬೇಕು. ನಮ್ಮ ಡಾಕ್ಟರ್ ಈಶ್ವರ ಹೊಸಮನಿಯವರು ಪಠಾಣ್ ಸರ್ ಅವರ ಜೊತೆಗಿನ ತಮ್ಮ ಸಂಬಂಧ ಮತ್ತು ಸಂಪರ್ಕ ಯಾವ ರೀತಿ ಇತ್ತು ಅಂತ ಬಹಳ ಸೊಗಸಾಗಿ ಭಾವನಾತ್ಮಕವಾಗಿ ನಮ್ಮ ಮುಂದೆ ಹಂಚಿಕೊಂಡು, ಒಬ್ಬ ಡಾಕ್ಟರ್ ಆಗಿ ಅವ್ರ ಕೈಯಲ್ಲಿ ಏನೆಲ್ಲ ಸೇವೆಯನ್ನು ಮಾಡಬಹುದು, ಎಷ್ಟು ಮಟ್ಟಿಗೆ ಅವರಿಗೆ ಸಹಾಯ ಮಾಡಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಸೊಗಸಾಗಿ ನಾವೆಲ್ಲ ಮೈಮರೆಯುವ ರೀತಿಯಲ್ಲಿ ನಮಗೆ ಹೇಳ್ಕೊಟ್ರು ಇಷ್ಟೊತ್ತಿನ ತನಕ. ಇಂತಹ ವಿಷಯಗಳನ್ನ ನಾವು ಬಲ್ಲವರಿಂದ ಮಾತ್ರ ಕೇಳಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪವರಿಂದ ಕಲಿತು, ಕೆಲವು ವಿಷಯಗಳನ್ನ ಹೇಳಿದ್ ಮಾತ್ರ ನಮಗೆ ಬರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡಿದ್ದನ್ನ ನೋಡಿ ಅವ್ರ ಜೊತೆಲಿ ನಿಂತ್ಕೊಂಡ್ರೆ ಮಾತ್ರನೇ ಕಲಿಯೋಕೆ ಸಾಧ್ಯ. ಒಂದು ಅಡುಗೆ ಮಾಡೋದಾಗ್ಬೋದು, ಟೈಲರಿಂಗ್ ವಿಷಯ ಆಗ್ಬೋದು, ಮೆಕ್ಯಾನಿಕಲ್ ವಿಷಯಗಳಾಗ್ಬೋದು. ಇವಾಗ ಇವರು ಆಪರೇಷನ್ ಎಲ್ಲ ಮಾಡ್ತಾರೆ, ಪುಸ್ತಕದಲ್ಲಿ ಎಷ್ಟು ಬೇಕಾದ್ರೂ ಓದ್ಕೊಳ್ಬೋದು. ನಾವು ಇಮಿಡಿಯೇಟ್ ಒಂದು ಓದಿದೀವಿ ಅಂದ್ಬಿಟ್ಟು ಟ್ರೈನಿಂಗ್ ತೆಗೆದುಕೊಳ್ಳದೆ ಹೋಗಿ ಆಪರೇಷನ್ ಮಾಡ್ಬಿಡೋಕ್ಕಾಗಲ್ಲ ಸ್ಟೂಡೆಂಟ್ಸ್ಗಳು. ಅವ್ರು ನಿಂತು ಅದನ್ನ ಮಾಡಿ ತೋರಿಸ್ಬೇಕು. ಹಾಗಾಗಿ ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಂದು ಸುಜ್ಞಾನದಿಂದ ಅರಿಯಲ್ಕೆ, ಕೆಲವೊಂದು ನಾವೇ ಯೋಚನೆ ಮಾಡಿ ಇದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಕಾಮನ್ ಸೆನ್ಸ್ ಇಟ್ಕೊಂಡು ನಾವು ಯೋಚನೆ ಮಾಡಬೇಕು ಹಲವಾರು ಸಂದರ್ಭದಲ್ಲಿ. ಸುಜ್ಞಾನದಿಂದ ಅರಿಯಲ್ಕೆ, ಕೆಲವೊಮ್ಮೆ ಸಜ್ಜನ ಸಂಘದಿಂದ, ಕೆಲವು ಒಳ್ಳೆಯ ವ್ಯಕ್ತಿಗಳ ಸಹವಾಸದಿಂದ. ನಮ್ಮ ಪಠಾಣ್ ಸರ್ ಅಂತವರ ಒಳ್ಳೆಯ ವ್ಯಕ್ತಿ. ಇವಾಗ ಬಾದಾಮಿಯ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಕಪ್ಪೆ ಅರಭಟ್ಟನ ಬಗ್ಗೆ ಅವ್ರು ಬಂದಿದ್ದಾರೆ. ಕಪ್ಪೆ ಅರಭಟ್ಟನ ಶಾಸನ ಕನ್ನಡದ ಮೊಟ್ಟ ಮೊದಲನೆಯ ಶಾಸನ. ಕನ್ನಡದಲ್ಲಿ ನಮಗೆ 7ನೇ ಶತಮಾನದಲ್ಲಿ ರಚನೆಯಾಗಿರುವಂಥ, ಕನ್ನಡ ಮೊಟ್ಟ ಮೊದಲನೇ ತ್ರಿಪದಿ ಛಂದಸ್ನಲ್ಲಿ ರಚನೆಯಾಗಿರುವಂಥ ಶಾಸನ. ಅದರಲ್ಲೂ ಕೂಡ ಹಿಂದೆ ಬೇರೆ ಬೇರೆ ಕೆಲವು ಶಾಸನಗಳು ಹಲ್ಮಿಡಿ ಅಂತಂತ ಸಿಕ್ಕಿದ್ರೂ ಕೂಡ ತ್ರಿಪದಿ ಛಂದಸ್ಸಿನಲ್ಲಿ ರಚನೆಯಾಗಿರುವಂಥ ಶಾಸನ ಇದು ಹಲ್ಮಿಡಿ ಕಪ್ಪೆ ಅರಭಟ್ಟನ ಶಾಸನ. ಈ ಶಾಸನದಲ್ಲಿ ಕಪ್ಪೆ ಅರಭಟ್ಟ ಅನ್ನುವಂಥ ಒಬ್ಬ ವೀರನ ಪ್ರಶಸ್ತಿ ಇದೆ. ಅದನ್ನ ಅವನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೇಳಿರುವಂಥದ್ದು. ನೀವು ಬಾದಾಮಿಯವರೇ ಆದ್ರಿಂದ ನನಗೆ ಕಪ್ಪೆ ಅರಭಟ್ಟನ ಶಾಸನದ ಬಗ್ಗೆ ಹೆಚ್ಚು ನಾನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಕಪ್ಪೆ ಅರಭಟ್ಟನ್ ಶಿಷ್ಟ ಜನ ಪ್ರಿಯನ್ ದುಷ್ಟ ಜನ ವರ್ಜಿತನ್ ಕಲಿಯುಗ ವಿಪರೀತನ್ ವರನ್ ತೇಜಸ್ವಿನೋ ಮಾನವ ಖಂಡನಂ ಮೃತ್ಯುನತು. ಆ ಪದ್ಯದಲ್ಲಿ ಬರೋದೇನು ಅಂತಂದ್ರೆ, ಆ ಕಪ್ಪೆ ಅರಭಟ್ಟನ ಹತ್ರ ಹೋಗಿ ನೀನು ಸಾಯೋದಕ್ಕೆ ಇಷ್ಟಪಡ್ತೀಯಾ ಅಥವಾ ಅಪಮಾನ ಆದ್ರೂ ಪರವಾಗಿಲ್ಲ ಬದುಕಿದ್ರೆ ಸಾಕು ಅಂತ ಅನ್ನೋದನ್ನ ಇಷ್ಟಪಡ್ತೀಯಾ ಅಂತ ಕೇಳಿದ್ರೆ ಅವ್ನು ಹೇಳ್ತಾನಂತೆ, ಸಾವು ಅಂತ ಅನ್ನೋದು ಒಂದು ಕ್ಷಣದಲ್ಲಿ ಬಂದು ಹೊರಟೋಗ್ಬಿಡುತ್ತೆ, ನಮಗೆ ಜೀವ ಹೊರಟೋಗ್ಬಿಡುತ್ತೆ. ಆದರೆ ದುಃಖಂ ಮಾನಭಂಗಂ ದಿನೇ ದಿನೇ, ಮಾನಭಂಗದಿಂದ ಆಗಿರುವಂಥ ದುಃಖ ದಿನದಿನವೂ ನಮ್ಮನ್ನು ಸಾಯಿಸ್ತಾ ಇರುತ್ತದೆ. ಹಾಗಾಗಿ ನಾನು ಸಾವನ್ನೇ ಇಷ್ಟಪಡ್ತೀನಿ ಅಂತಂದ್ಬಿಟ್ಟು ಹೇಳುತ್ತೆ. ಬಹುಶಃ ಈ ಕಪ್ಪೆ ಅರಭಟ್ಟ ಯಾವುದೋ ಕಾರಣದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಎನ್ನುವಂಥ ಮಾತುಗಳನ್ನ ತುಂಬಾ ಜನ ಸಂಶೋಧಕರು ಈ ಕಪ್ಪೆ ಅರಭಟ್ಟನ ಶಾಸ್ತ್ರದ ಬಗ್ಗೆ ಹೇಳ್ತಾರೆ. ನೀವೆಲ್ಲ ಕಪ್ಪೆ ಅರಭಟ್ಟನ ಶಾಸ್ತ್ರ ಅನ್ಕೊಂಡ್ರೆ ಸಾಧುವಿಗೆ ಸಾಧು, ಮಾಧುರಿಗೆ ಮಾಧುರ್ಯ, ಆ ಸಾಧುಗಳು ಮಾತ್ರನೇ ನೆನಪಿಗೆ ಬರುವಂಥದ್ದು. ಅದು ಮಾತ್ರ ಅಲ್ಲ, ಕಪ್ಪೆ ಅರಭಟ್ಟ ಯಾರು ಅಂತ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗಿದೆ ಕನ್ನಡ ಸಾಹಿತ್ಯದ ಒಳಗಡೆ. ಪುಲಿಕೇಶಿ ಆಗಿರ್ಬೋದು, ಅದು ನಮ್ಮ
ಎನ್ನುವಂಥ ಒಂದು ಚರ್ಚೆ ಇದೆ. ಆತ ಪುಲಿಕೇಶಿಯ ಮಗನಾದಂತಹ ಕೀರ್ತಿವರ್ಮ ಕೂಡ ಆಗಿರಬಹುದು ಎನ್ನುವಂಥ ಒಂದು ಚರ್ಚೆ ಕೂಡ ಇದೆ. ತುಂಬಾ ಜನ ವಿದ್ವಾಂಸರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದ್ರೆ ಪತ್ತಾರ್ ಒಂದು ವಿಷಯವನ್ನ ಹೇಳ್ತಾರೆ, ಕಪ್ಪೆ ಎನ್ನುವ ಹೆಸರನ್ನ ಯಾರು ಕೂಡ ತಮ್ಮ ಸರ್ನೇಮ್ ಆಗಿ ಇಟ್ಕೊಳ್ಳೋದಿಲ್ಲ. ಬಹುಶಃ ಕಪ್ಪೆ ಅನ್ನೋದು ಹೇಗೆ ಬಂದಿರಬಹುದು ಅಂತ ಅನ್ನೋದನ್ನ ಅವರೊಂದು ಕಡೆ ಚರ್ಚೆ ಮಾಡ್ತಾ ಹೇಳ್ತಾರೆ, ಈ ಜಾಗದಲ್ಲಿ ಅಂದ್ರೆ ಈ ಬಾಗಲಕೋಟೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ಕುಷ್ಠರೋಗಕ್ಕೆ ಕಪ್ಪೆ ರೋಗ ಅಂತ ಕರೀತಾರೆ ಅಂತ ಬರ್ಕೊಂಡಿದ್ದಾರೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಮಂಡ್ಯ ಮೈಸೂರಿನ ಕಡೆಯವರಿಗೆ ಕುಷ್ಠರೋಗ ಕಪ್ಪೆ ರೋಗ ಅಂತಂತಾರೆ ಅನ್ನೋದು ಗೊತ್ತಿಲ್ಲ. ಬಹುಶಃ ಈ ಶಾಸನದ ವೀರನಾದಂಥ ಕೀರ್ತಿವರ್ಮನಿಗೆ ಕುಷ್ಠರೋಗ ಬಂದಿರೋದಕ್ಕೆ ಸಾಧ್ಯತೆ ಇದೆ. ಆ ಕಾರಣದಿಂದ ಆತನನ್ನ ಕುಷ್ಠ ಅನ್ನೋ ಬದಲಾಗಿ ಕಪ್ಪೆ ಎನ್ನುವ ಪದವನ್ನು ಅಲ್ಲಿ ಬಳಸಿರಬಹುದು. ಅರಭಟ್ಟ ಅಂತ ಅನ್ನೋದು ಆತನಿಗಿರುವಂತಹ ಒಂದು ಬಿರುದು ಕೂಡ ಆಗಿರಬಹುದು ಅಂತನ್ನೋದನ್ನ ಹೇಳ್ತಾ ಹೋಗ್ತಾರೆ. ಎರಡನೆಯದಾಗಿ ಇನ್ನೊಂದು ಮಾತನ್ನ ಹೇಳ್ತಾರೆ, ಈ ಬಾದಾಮಿ ಚಾಲುಕ್ಯರು ಆಳ್ತಾ ಇದ್ದಂತ ಈ ಪರಿಸರದಲ್ಲಿ ಪಲ್ಲವರು ತಮಿಳುನಾಡಿನಿಂದ ಇಲ್ಲಿಗೆ ಬಂದಿದ್ದು. ಇಲ್ಲಿ ಬಂದು ಯುದ್ಧ ಮಾಡಿ ಚಾಲುಕ್ಯರನ್ನ ಸೋಲಿಸ್ತಾರೆ. ಸೋಲಿಸಿ ಆ ಕೀರ್ತಿವರ್ಮನ ಬೆನ್ನಿನ ಮೇಲೆ ವಿಜಯ ಅಂತ ಅಂದ್ಬಿಟ್ಟು ಬರೀತಾರಂತೆ. ಅಂದ್ರೆ ಸುಟ್ಟು ಬರೀತಾರಲ್ವಾ, ಆ ತರ ಬರೀತಾರಂತೆ. ಅದು ಕೂಡ ಅವನಿಗೆ ದೊಡ್ಡ ಅವಮಾನ ಆಗೋಗಿರುತ್ತೆ. ಈ ಅವಮಾನವನ್ನ ತಾಳಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಎನ್ನುವಂತ ಒಂದು ಚರ್ಚೆಯನ್ನು ಕೂಡ ಹೇಳ್ತಾರೆ. ನೋಡಿ, ನಮ್ಗೆ ಏನೋ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಬೇರೆ ಬೇರೆ ಹೊರಗಿನ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ಒಂದಕ್ಕೊಂದು ಲಿಂಕ್ ಮಾಡಿ ಯಾವ ರೀತಿಯಲ್ಲಿ ನಮಗೆ ಸಂಶೋಧನೆಯನ್ನು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡುವಂತ ಕೆಲಸವನ್ನ ಕಲಬುರ್ಗಿ ಅವರು, ಪತ್ತಾರ್ ಅವರು, ಇನ್ನು ದೇಸಾಯಿ ಅವರು ಕೂಡ ಬಿ ದೇಸಾಯಿ ಅನ್ನೋರು ಕೂಡ ಒಬ್ಬ ದೊಡ್ಡ ಇತಿಹಾಸ ತಜ್ಞರು. ಅವರು ಕೂಡ ಕಪ್ಪೆ ಅರಭಟ್ಟನ ಶಾಸನದ ಬಗ್ಗೆ ಹೀಗೆ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿರೋದನ್ನ ನೋಡ್ಬೋದು. ಪಲ್ಲವರು ಇಲ್ಲಿಗೆ ಬಂದಿದ್ರು ಅಂತ ನಾನು ಹೇಳಿದ್ನಲ್ಲ, ಪಲ್ಲವರು ಇಲ್ಲಿಗೆ ಬಂದು ಬಾದಾಮಿ ಪರಿಸರವನ್ನ ಗೆದ್ದು ಇಲ್ಲಿ ತಮ್ಮ ಅಧಿಕಾರಿಗಳನ್ನ ಬಿಟ್ಬಿಟ್ಟು ಹೋಗೋ ಸಂದರ್ಭದಲ್ಲಿ ಇಲ್ಲಿ ಒಂದು ದೊಡ್ಡ ಪ್ರಾಚೀನವಾದಂತಹ ಗಣಪತಿ ವಿಗ್ರಹ ಇತ್ತು, ದೊಡ್ಡ ಗಾತ್ರದ ಗಣಪತಿ ವಿಗ್ರಹ. ಆ ಗಣಪತಿ ಅವರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ತಮ್ಮೂರಿಗೆ ಪಲ್ಲವ ಸಾಮ್ರಾಜ್ಯಕ್ಕೆ ಹೊರಟೋಗ್ಬಿಡ್ತಾರೆ. ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿ ಆಗ ಬಾದಾಮಿ ಗಣಪತಿನೆಲ್ಲ ಇಟ್ಟು ಆ ಗಣಪತಿಯ ಮೇಲೆ ಒಂದು ಹಾಡನ್ನು ಬರೀತಾರೆ. ಆ ಹಾಡು ತಮಿಳುನಾಡಲ್ಲಿ ಇವತ್ತು ಕೂಡ ಫೇಮಸ್ಸು. ಒಂದು ಸಂಗೀತ ಕಾರ್ಯಕ್ರಮ ನಡೆಯುತ್ತೆ ಅಂತಂದ್ರೆ ಸಂಗೀತ ಕಾರ್ಯಕ್ರಮದ ಆರಂಭದಲ್ಲಿ ಮೊದಲಿಗೆ ಹೇಳೋದು ಆ ಗಣೇಶನ ಸ್ತುತಿ ಪದ್ಯದ ಮೂಲಕನೇ, ವಾತಾಪಿ ಗಣಪತಿ ಭಜೇಹಂ. ನೀವೆಲ್ಲ ಕೇಳಿದಿರಲ್ಲ ಆ ಹಾಡು. ಆವಾಗ ಪಲ್ಲವರ ಕಾಲದಲ್ಲಿ ರಚನೆ ಆಗಿರುವಂತಹ ಹಾಡು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಂದ್ರೆ 7ನೇ ಶತಮಾನದಿಂದ 21ನೇ ಶತಮಾನದಲ್ಲೂ ಒಂದು ಹಾಡು ಹೆಂಗ್ ಮುಂದುವರ್ಕೊಂಡು ಬಂದಿದೆ. ವಾತಾಪಿ ಗಣಪತಿ, ಬಾದಾಮಿಗಿದ್ದಂತ ಪ್ರಾಚೀನ ಕಾಲದ ಹೆಸರು ವಾತಾಪಿ. ಆ ವಾತಾಪಿನೇ ಆಮೇಲೆ ಮುಂದಿನ ಕಾಲಘಟ್ಟಗಳಲ್ಲಿ ಬಾದಾಮಿ ಅಂತ ಆಗೋಗ್ಬಿಟ್ಟಿರುವಂಥದ್ದು. ಈ ವಾತಾಪಿ ಗಣಪತಿ ಭಜೇಹಂ ಎನ್ನುವಂತಹ ಸ್ತುತಿ ಪದ್ಯವನ್ನ ಇಟ್ಕೊಂಡು ಇವತ್ತು ಕೂಡ ತಮಿಳುನಾಡಲ್ಲಿ ಬಾದಾಮಿ ಅನ್ನೋ ಪದವನ್ನು ಬಳಸಲ್ಲ, ವಾತಾಪಿ ಅನ್ನೋ ಪದವನ್ನೇ ಬಳಸ್ಕೊಂಡು ಇವತ್ತು ಕೂಡ ಆ ಹಾಡನ್ನ ಆಡ್ತಾ ಇದ್ದಾರೆ. ಇಂತಹ ವಿಷಯಗಳನ್ನೆಲ್ಲ ಕೂಡ ನಮಗೆ ಹೇಳ್ಕೊಟ್ಟಂಥವ್ರು ಇವರು ಪತ್ತಾರ್ ಸರ್ ಅವರು. ನಾನು ಸ್ವಮೇಶ್ವರನ ಪದ್ಯವನ್ನು ಹೇಳ್ತಾ ಇದ್ದೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಶಾಸ್ತ್ರಗಳನ್ನು ಕೇಳುತ್ತಾ ಮಾಳ್ಪವರಿಂದ ಕಂಡು ಸಜ್ಜನ ಸಂಘದಿಂದರಿಯಂತೆ ಕೆಲವೊಂದು ಸುಜ್ಞಾನದಿಂದರಿಯಲ್ ಸರ್ವಜ್ಞನಪ್ಪಂ ನರ ಮನುಷ್ಯ ಅಂತಲೂ ಸರ್ವಜ್ಞನಾಗೋದಕ್ಕೆ ಸಾಧ್ಯ ಇದೆ. ಈ ಹಲವು ರೀತಿಗಳಲ್ಲಿ ನಾವು ವಿಷಯವನ್ನು ಕಲಿತ್ಕೊಳ್ಬೇಕು ಅಂತ. ಹಾಗೆ ನೇರವಾದಂತಹ ಗುರು ಅವರು ನನಗಾಗಿಲ್ಲದೆ ಇದ್ರೂ ಕೂಡ ತಮ್ಮ ಬರಹಗಳ ಮೂಲಕ ಮತ್ತು ಸಂಶೋಧನೆಯ ಮೂಲಕ ಹಲವು ವಿಷಯಗಳನ್ನು ನನಗೆ ತಿಳಿಸಿಕೊಂಡು ನನಗೆ ಗುರುವಿನ ಸ್ಥಾನವನ್ನು ತುಂಬಿಕೊಟ್ಟಂಥವರು ಇವರು ಕಲಬುರ್ಗಿ ಸರ್. ಇವರೆಲ್ಲರೂ ಕೂಡ ನನಗೆ ಈ ಸಂದರ್ಭದಲ್ಲಿ ಇವರೆಲ್ಲ ನಾನು ಸ್ಮರಿಸಿಕೊಳ್ಳುವಂಥದ್ದು ಕೂಡ ನನ್ನ ಕರ್ತವ್ಯ ಅಂತ ಭಾವಿಸ್ತೀನಿ. ನಾನು ಮಾತಾಡ್ತಾ ಹೇಳಿದೆ, ಭೀಷ್ಮ ಯಾಕೆ ತನ್ನ ತಂದೆಗೆ ನಾನು ಮದುವೆ ಆಗಲ್ಲ ನೀನು ಮದುವೆ ಆಗುವಂಥ ಪ್ರತಿಜ್ಞೆ ಮಾಡಿಕೊಟ್ಟ ಅಂತನ್ನೋದನ್ನ. ಪತ್ತಾರ್ ಸರ್ ಅವ್ರಿಗೂ ಇಂಥ ಪದ್ಯಗಳನ್ನು ಬಹಳ ಇಷ್ಟವಾಗ್ತಾ ಇತ್ತು. ಹಾಗಾಗಿ ಒಂದೆರಡು ಪದ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪಂಪ ಭಾರತದಲ್ಲಿ ಬರುವಂತ ಒಂದು ಪ್ರಸಂಗ ನಾನು ಹೇಳುವ ಈ ಪದ್ಯ. ಒಬ್ಬ ರಾಜ, ಯಾರು ಭೀಷ್ಮನ ತಂದೆ, ಒಂದು ಸರ್ತಿ ಬೇಟೆ ಆಡೋದಕ್ಕೆ ಕಾಡಿಗೆ ಹೋಗ್ತಾ ಇದ್ದಾನೆ. ಮೃಗಯಾ ವ್ಯಾಜದಿನೊರ್ಮೆ ಶಂತನು, ಅವನ ತಂದೆ ಹೆಸರು ಶಂತನು. ಮೃಗಯಾ ವ್ಯಾಜದಿನೊರ್ಮೆ ಶಂತನು ತೊಳಂತಪ್ಪಂ ಪಳಂಚಲ್ಕೆ ತನ್ಮೃಗ ಶಭಾಕ್ಷಿಯಂ ಕಂಡು ಮಧುಪಂ ಪೋಲ್ಸೋಲ್ತು ಒಲ್ದು ನಲ್ಮೆಗೆ ದಿವ್ಯಂ ಪಿಡಿವಂತೆ ಬಿಡಿದು ನೀವಾ ಕೋಪಂ ಎಂದಂಗೆ ತತ್ಕನ್ಯಕ್ಕೆ ನಾಂಚಿ ಬೇಡುವಳೆ ನೀವೆಮ್ಮಯ್ಯನಂ ಬೇಡಿರೆ ಅಂತ ಹೇಳ್ತಾರೆ. ಅಂದ್ರೆ ಶಂತನು ಒಂದ್ಸತಿ ಕಾಡಿಗೆ ಬೇಟೆಯಾಡಕ್ ಹೋಗಿದ್ದಾನೆ. ಬೇಟೆಯಾಡಿ ಬರಬೇಕಾದ್ರೆ ಅಲ್ಲಿರುವಂತಹ ಮತ್ಸ್ಯಗಂಧಿ, ಆಮೇಲೆ ಆಕೆಗೆ ಯೋಜನಗಂಧಿ ಅಂತ ಹೆಸರು ಬಂದಿರುತ್ತೆ. ಯೋಜನಗಂಧಿಯನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ಮರಳಾಗಿದ ತಕ್ಷಣ ಹೋಗಿ ಅವಳ ಕೈಯನ್ನ ಹಿಡ್ಕೊಂಡು ಬಾ ನನ್ನ ಜೊತೆಗೆಲ್ಲ ಹೋಗಿ ಮದುವೆ ಆಗೋಣ ಅಂತ ಕರೀತಾರೆ. ತತ್ಕನ್ಯಕ್ಕೆ ನಾಂಚಿ, ಅವಳು ತಕ್ಷಣ ನಾಚಿಕೆ ಪಟ್ಕೊಂಡು ಬೇಡುವಡೆ ನೀವೆಮ್ಮಯ್ಯನಂ ಬೇಡಿರೆ, ನೀವು ಬೇಡೋದಿಲ್ಲ ನಿನ್ನ ಜೊತೆ ಬರಬೇಕು ಅಂದ್ರೆ ನಮ್ಮ ಅಪ್ಪನ ಹತ್ರ ಕೇಳಿ ಅಂತಾಳಂತೆ. ಈ ಅರ್ಥವನ್ನು ಇಟ್ಕೊಂಡು ಪದ್ಯವನ್ನು ಸ್ವಲ್ಪ ನೋಡೋಣ. ಮೃಗಯಾ ವ್ಯಾಜದಿನೊಮ್ಮೆ,
ಮೃಗಯ ಅಂದರೆ ಜಿಂಕೆಗಳನ್ನ ಬೇಟೆಯಾಡಬೇಕು ಎನ್ನುವಂಥ ಉದ್ದೇಶದಿಂದ ಆ ಕಾಲದಲ್ಲಿ ರಾಜರುಗಳಿಗೆಲ್ಲ ಬೇಟೆಯಾಡುವಂಥದ್ದು ಒಂದು ಮನರಂಜನೆಯ ವಿಷಯವಾಗೋಗಿತ್ತು. ಇಲ್ಲಿ ಜಿಂಕೆ ಅನ್ನೋದನ್ನ ನಾವು ಎರಡು ರೀತಿಯಲ್ಲೂ ತೆಗೆದುಕೊಳ್ಬೋದು. ಆತ ಹೋಗಿರುವಂಥದ್ದು ಮೃಗಗಳನ್ನ ಅಥವಾ ಜಿಂಕೆಗಳನ್ನ ಬೇಟೆಯಾಡೋದಕ್ಕೆ ಮಾತ್ರ ಅಲ್ಲ, ಜಿಂಕೆಯ ರೀತಿಯಲ್ಲಿರುವ ಹೆಣ್ಣು ಮಕ್ಕಳನ್ನ ನೋಡೋದಿಕ್ಕೆ ಅಂತ ಅರ್ಥವನ್ನು ಕೂಡ ನಾವು ತೆಗೆದುಕೊಳ್ಬೋದು. ಹಾಗೆ ಹೋದಂಥವನು ತೊಳಲ್ತರ್ಪಂ ಪಳಂಚಂತೆ ತೊಳಲಾಡ್ತಾ ಇದ್ದಾರೆ, ಎಲ್ಲೂ ಯಾವುದು ಪ್ರಾಣಿಗಳು ಸಿಗ್ಲಿಲ್ವಲ್ಲ, ಬೇಟೆ ಆಡೋದಕ್ಕೆ ಆಗ್ಲಿಲ್ವಲ್ಲ ಅಂತಂದ್ಬಿಟ್ಟು ಹಂಗೆ ಓಡಾಡ್ಕೊಂಡು ತುಂಬಾ ಬೇಸರದಿಂದ ನಡ್ಕೊಂಡು ಬರ್ಬೇಕಾದ್ರೆ ಇದ್ದಕ್ಕಿದ್ದಂತ ತಕ್ಷಣ ಆತನ ಕಣ್ಣಿಗೆ ಮೃಗ ಶಾಪಾಕ್ಷಿಯಂ ಕಂಡು, ಮೃಗಶಾಪಾಕ್ಷಿ, ಮೃಗ ಅಂದರೆ ಜಿಂಕೆಯಂತೆ ಸುಂದರವಾದ ಕಣ್ಣುಗಳಿದ್ದಂತಹ ಆ ಯುವತಿಯನ್ನ ನೋಡಿ ಮೃಗಶಾಪಾಕ್ಷಿಯಂ ಕಂಡು ಅವಳ ಸೌಂದರ್ಯ ನೋಡಿದ ತಕ್ಷಣ ಬಿದ್ದೋಗ್ಬಿಟ್ಟ. ಅವಳ ಮೇಲೆ ಅವನಿಗೆ ಪ್ರೀತಿ ಹೋಗ್ತಾ ಇದೆ. ಕಂಡು ಮಧುಪಂಬೋಲ್ ಸೋಲ್ತು, ಮಧುಪ ಅಂದರೆ ದುಂಬಿ ಹೇಗೆ ಒಂದು ಹೂವನ್ನು ನೋಡಿದ ತಕ್ಷಣ ಮಧುವನ್ನು ಹೀರೋದಿಕ್ಕೆ ಆ ಹೂವಿನ ಕಡೆಗೆ ಹಾರಿ ಹೋಗುತ್ತೋ ಹಾಗೆ ಇವನು ಕೂಡ ಆ ಹುಡುಗಿಯ ಕಡೆಗೆ ಹೋಗ್ಬಿಟ್ಟು ನಲ್ಮೆಗೆ ದಿವ್ಯಂ ಬಿಡಿವಂತೆ ಬಿಡಿದು, ದಿವ್ಯ ಅನ್ನೋದು ಆ ಕಾಲದಲ್ಲಿದ್ದಂಥ ಒಂದು ಪರೀಕ್ಷೆ ಮಾಡುವಂಥ ಒಂದು ವಿಧಾನ. ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ ಸತ್ಯ ಮಾಡ್ತಿದ್ದಾರಾ ಅಂತ ಹೇಳೋದಕ್ಕಿದ್ದಂಥ ಒಂದು ಸಾಕ್ಷಿಗೆ ಇದ್ದಂಥ ಒಂದು ವಿಧಾನ ಅದು. ಆ ನಲ್ಮೆಗೆ ಪ್ರೀತಿಗೆ ಸಾಕ್ಷಿಯನ್ನ ಹಿಡ್ಕೊಳ್ಳೋ ರೀತಿಯಲ್ಲಿ ಅವಳ ಕೈಯನ್ನೇ ಹಿಡ್ಕೊಂಡು ಆತ ಕೇಳ್ತಾ ಇದ್ದಾರಂತೆ, ನೀ ಬಾ ಕೋಪಂ ಎಂದಂಗೆ, ನೀನ್ ಬಾ ನಮ್ಮ ಜೊತೆನೇ ಹೋಗೋಣ ಅಂತ ಅನ್ನೋದಕ್ಕೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ತಮ್ಮ ಬಗ್ಗೆ ಎಚ್ಚರಿಕೆ ಇರಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಆಯೋಜನದಲ್ಲಿ ತೋರಿಸ್ತಾ ಇದ್ದಾಳೆ. ನಾವು ದುಷ್ಯಂತ ಶಕುಂತಲರ ಪ್ರಸಂಗವನ್ನು ನೆನಪಿಸ್ಕೊಳ್ಬೇಕು. ಅಲ್ಲಿ ಶಕುಂತಲೆ ದುಷ್ಯಂತನಿಗೆ ಮನಸ್ಸೋತು ತನ್ನನ್ನೇ ಅವಳಿಗೆ ಅರ್ಪಣೆ ಮಾಡ್ಕೊಳ್ತಾಳೆ. ಹಾಗಾಗಿ ಅವಳ ಜೀವನವೇ ಏನೇನೋ ಆಗೋಗುತ್ತೆ. ಅಂದ್ರೆ ಅವಳು ಯೋಚನೆ ಮಾಡದೇ ಇದ್ದ ಕಾರಣದಿಂದ ಶಕುಂತಲೆಯ ಬದುಕು ಪರಿಪಾಟನೆಗೆ ಒಳಗಾಗಬೇಕಾಗುತ್ತೆ. ಬಟ್ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ ಹೆಣ್ಣು ಮಕ್ಕಳು ಹೆಂಗಿರ್ಬೇಕು ಅಂತನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಕಾವ್ಯಗಳ ಮೂಲಕ ನಾವು ನೋಡ್ಕೊಳ್ಬಹುದು. ಗಂಡು ಮಕ್ಕಳು ಹೆಂಗ್ ಬೇಕಾದ್ರೂ ನಡ್ಕೊಳ್ಬಹುದು. ನಮ್ಮ ಯೋಚನೆ, ನಮ್ಮ ಚಿಂತನೆ, ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇರಬೇಕು ಅನ್ನೋದಕ್ಕೆ ಸಾಕ್ಷಿ ಈ ಮಾತು ಅವ್ರು ಹೇಳ್ತಾ ಇರುವಂಥದ್ದು ಯೋಜನೆಯಲ್ಲಿ. ನೀ ಬಾ ಕೋಪಂ ಎಂದಾಗೆ ಬಾ ನೀನ್ ಹೋಗೋಣ ಅಂತಂದ್ರೆ ತತ್ಕನ್ಯಕ್ಕೆ ನಾಣಿಸಿ ಅವಳು ನಾಚಿಕೆ ಆಗ್ತಾ ಇದೆ. ಅಲ್ಲಿ ಗಂಡಸಿಗೆ ಅವನಿಗೆಲ್ಲ ನಾಚಿಕೆ ಆಗ್ತಾ ಇರೋದು. ನಾಚಿಕೆ ಆಗ್ಬೇಕಾದ ಅಗತ್ಯವೂ ಇಲ್ಲ ನಮ್ಮ ಸಂಸ್ಕೃತಿ ಒಳಗಡೆ ಇಂತಹ ವಿಷಯಗಳ ಸಂದರ್ಭದಲ್ಲಿ. ತತ್ಕನ್ಯಕ್ಕೆ ನಾಚಿಕೊಂಡು ಬೇಡುವಡೆ ನೀವೆಮ್ಮಯ್ಯನೂ ಬೇಡಿರೆ ಅಂತ ಹೇಳ್ತಾಳೆ. ನೀವು ಕೇಳೋದಿಲ್ಲ, ನಾವು ಅಪ್ಪನ ಹತ್ರ ಬಂದು ಕೇಳಿದಾಳೆ, ಮದುವೆಯಾಗಿ ಕರ್ಕೊಂಡೋಗಿ ಹಂಗೇನ ನನ್ನ ಜೊತೆನಲ್ಲಿ ಬರೋದಿಕ್ಕಾಗಲ್ಲ ಅಂತ ಹೇಳ್ಬಿಡ್ತಾಳೆ. ಅವ್ರ ಅಪ್ಪನ ಹತ್ರ ಹೋಗಿ ಕೇಳಿದ್ರೆ ನನ್ನ ಮಗಳನ್ನ ನಿಮಗೆ ಕೊಡಬೇಕಾಯ್ತು ಅಂದ್ರೆ ನಿನಗೆ ಈಗಾಗಲೇ ಭೀಷ್ಮ ಅಂತ ಒಬ್ಬ ಮಗ ಇದ್ದಾನಲ್ಲ, ಹಿರಿಯ ಮಗ, ಅವನ ನಿನ್ನ ಮುಂದೆ ರಾಜ್ಯ ಪಟ್ಟ ಕಟ್ಟಬೇಕಾಗಿ ಬರುತ್ತೆ. ಅವನು ಆಯ್ತಲ್ಲ ನನ್ನ ಮಗಳ ಹೊಟ್ಟೆನಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಏನು ದಿಕ್ಕು ಆಧಾರ ಮುಂದೆ, ಹಾಗಾಗಿ ನಾನು ಕೊಡೋಕ್ಕಾಗಲ್ಲ. ನನ್ನ ಮಗಳು ಹೊಟ್ಟೆನಲ್ಲಿ ಹುಟ್ಟ ಮಕ್ಕಳಲ್ಲಿ ರಾಜ್ಯವನ್ನು ಪಟ್ಟ ಕಟ್ಟಿನಿ ಅಂತ ಪ್ರಾಮಿಸ್ ಮಾಡಿದೆ, ಭಾಷೆಯನ್ನು ಕೊಟ್ಟರೆ ಬೇಕಾದ್ರೆ ಅವಳಿಗೆ ಕೊಡ್ತೀನಿ ಅಂದ್ಬಿಡ್ತಾನೆ. ಅವನು ಚಿಂತೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಶಂತನು ಮಹಾರಾಜ. ಇದು ಭೀಷ್ಮನಿಗೆ ಗೊತ್ತಾಗಿ ಆಯ್ತು ನೀನು ಅವಳನ್ನೇ ಮದುವೆ ಆಗೋ, ನಿನಗೋಸ್ಕರ ನಾನು ಮದುವೆ ಆಗೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನ ಅವನು ಮಾಡುವಂಥದ್ದು. ಹೀಗೆ ತಂದೆ ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಕೂಡ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ನನಗೆ ಕೆಲವು ಪದ್ಯಗಳನ್ನಾದ್ರೂ ಹೇಳಿ ಅಂತಂದ್ಬಿಟ್ಟು ನಮ್ಮ ಐಶ್ವರ್ಯ ಸರ್ ಹೇಳಿದ್ರು. ಹಾಗಾಗಿ ಬೇರೆ 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 ಕಾರ್ಯಗಳ ಬೇರೆ ಬೇರೆ ಪದ್ಯಗಳನ್ನು ಒಂದೆರಡು ಮೂರನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪಂಪ ಭಾರತದಲ್ಲೇ ಬರುವಂಥ ಒಂದು ಪ್ರಸಂಗ, ಮಹಾಭಾರತ ಯಾಕೆ ಮುಖ್ಯ ಆಗುತ್ತೆ, ಮಹಾಭಾರತದಲ್ಲಿ ಬರುವಂಥ ವ್ಯಕ್ತಿಗಳು ಯಾರು ಶ್ರೇಷ್ಠರು ಅಂತ ಅನ್ನೋದನ್ನ ಹೇಳುವಂಥ ಒಂದು ಪದ್ಯ ಇದೆ ನೋಡಿ. ಪಂಪ ಹೇಳ್ತಾರೆ ಮಹಾಭಾರತದಲ್ಲಿ ಮುಖ್ಯವಾದ ವ್ಯಕ್ತಿಗಳು ಯಾರು ಅಂತಂದ್ರೆ, ಛಲದೊಳ್ ದುರ್ಯೋಧನಂ, ನಂದಿಯೊಳ್ ಇನತನಯಂ, ಗಂಡಿನೊಳ್ ಭೀಮಸೇನಂ, ಬಲದೊಳ್ ಮದ್ರೇಶನ್, ಅತ್ಯುನ್ನತಿಯೊಳ್ ಅಮರಸಿಂಧೋದ್ಭವಂ, ಚಾಪವಿದ್ಯಾಬಲದೊಳ್ ಫಲ್ಗುಣಂ, ಸಾಹಸದ ಮಹಿಮೆಯೊಳ್ ಫಲ್ಗುಣಂ, ಚಾಪವಿದ್ಯಾಬಲದೊಳ್ ಕುಂಭೋದ್ಭವಂ, ಸಾಹಸದ ಮಹಿಮೆಯೊಳ್ ಫಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ, ಮಿಗಿಲ್ ಇವರ್ಗಳಿನ್ ಭಾರತಂ ಲೋಕಪೂಜ್ಯಂ. ಈ ಭಾರತ ಮಹಾಭಾರತ ಯಾವ ಕಾರಣದ ಯಾರ್ಯಾರಿಂದ ಲೋಕಪೂಜಿತವಾಗಿದೆ ಅಂತಂದ್ರೆ ಇವರ ಹೆಸರೆಲ್ಲ ಹೇಳಿ ಯಾವ್ಯಾವುದಕ್ಕೆ ಪ್ರಮುಖರು ಅಂತ ಅನ್ನೋದನ್ನ ಕೂಡ ಹೇಳ್ತಾ ಬರ್ತಾರೆ ನೋಡಿ ಪಂಪ. ಛಲದೊಳ್ ದುರ್ಯೋಧನಂ, ದುರ್ಯೋಧನ ಯಾವುದಕ್ಕೆ ಹೆಸರು? ಛಲಕ್ಕೆ. ಅವರ ಛಲ ಎಂಥದ್ದು ಅಂತಂದ್ರೆ ತನ್ನವರನ್ನೆಲ್ಲರನ್ನ ಕೂಡ ಕಳ್ಕೊಳ್ತಾನೆ, ಆದ್ರೂ ಕೂಡ ನಾನು ಪಾಂಡವರ ಜೊತೆ ಸಂಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ಛಲ ಎಂಥದ್ದು ಅಂತ ಅನ್ನೋದನ್ನ ಪಂಪ ಒಂದೇ ಮಾತಲ್ಲಿ ಬಿಟ್ಬಿಟ್ಟ. ಛಲದೊಳ್ ದುರ್ಯೋಧನಂ ಅಂತ ಹೇಳ್ಬಿಟ್ಟ. ದುರ್ಯೋಧನ ಛಲಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟ. ಆದ್ರೆ ರನ್ನ ಹೇಳ್ತಾನೆ ದುರ್ಯೋಧನಲ್ಲಿರುವ ಛಲ ಎಂಥದ್ದು ಅಂತ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾನೆ. ಎಲ್ಲ ಯುದ್ಧ ಮುಗ್ದೋಗ್ಬಿಟ್ಟಿದೆ, 18 ದಿನಗಳ ಯುದ್ಧ 17 ದಿನಗಳ ಯುದ್ಧ ಮುಗ್ದೋಗಿದೆ. ತನ್ನವರೆಲ್ಲರನ್ನೂ ಕಳ್ಕೊಂಡಿದ್ದಾನೆ, ದುರ್ಯೋಧನ ಮಾತ್ರವೇ ಉಳ್ಕೊಂಡಿದ್ದಾನೆ. ಯುದ್ಧ ಭೂಮಿನಲ್ಲಿ ಯಾರ್ಯಾರು ಸತ್ತು ಬಿದ್ದಿದ್ದಾರೆ ಅಂತ ನೋಡೋದಕ್ಕೋಸ್ಕರ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ತನ್ನ
ಪತ್ನಿಯರು, ತನ್ನ ತಮ್ಮಂದರು, ಸ್ನೇಹಿತ ಎಲ್ಲರೂ ಸತ್ತೋಗಿದ್ದಾರೆ. ರಾತ್ರಿ ಇಷ್ಟೊತ್ತಿನಲ್ಲಿ ಕತ್ತಲಿನಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಆತನ ತಂದೆ ತಾಯಿಗಳಾದ ಗಾಂಧಾರಿ ಮತ್ತು ಧೃತರಾಷ್ಟ್ರ ಕೂಡ ದುರ್ಯೋಧನ ಇಲ್ಲಿದ್ದಾನೆ ಅನ್ನೋದನ್ನ ಕೇಳಿ ಹುಡ್ಕೊಂಡು ಬರ್ತಾ ಇರ್ತಾರೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಆ ಕಡೆಯಿಂದ ಅಪ್ಪ ಅಮ್ಮ ನನ್ನ ನೋಡಕ್ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವನು ತುಂಬಾ ಅಳಕ್ ಶುರು ಮಾಡ್ಬಿಡ್ತಾನೆ ದುರ್ಯೋಧನ. ಇಲ್ಲಿ ಬಂದು ನನ್ನಮ್ಮ ನನ್ನ ಹತ್ರ, ಕಂದ ನಿಜಾನುಜರೆಲ್ಲಿದರೆಂದನ್ನಂ ಜನನಿ ಬಂದು ಬೆಸಗೊಂಡೊಡೆ ಏನೆಂದು ಮರುಮಾತು ಗುಡುವೆಂ ಕೊಂದ ಕೌಂತೆಯರೆಂದು ಭಿನ್ನಯಿಸುವೆನು. ನಮ್ಮಮ್ಮ ಬಂದ್ಬಿಟ್ಟು, ಕಂದ ನಿಜಾನುಜರೆಲ್ಲಿದ್ದಾರೆ, ನನ್ನ ತಮ್ಮಂದೆಲ್ಲ ಎಲ್ಲಪ್ಪ ಇದ್ದಾರೆ ಎಂದು ಜನನಿ ಬಂದು ಎನ್ನಂ ಬೆಸಗೊಂಡಡೆ. ನನ್ನ ಹತ್ರ ಬಂದು ಕೇಳಿದ್ರೆ ಏನೆಂತ ಮರುಮಾತು ಗುಡುವೆಂ, ಏನಂತ ನಾನು ಅವ್ರ ಹತ್ರ ಹೇಳಿ ಅಮ್ಮನ ಹತ್ರ, ಕೊಂದರ್ ಕೌಂತೆಯರ್. ಇಲ್ಲಿ ಆ ಪದ ಕೂಡ ಎಷ್ಟು ಚೆನ್ನಾಗಿ ಬಳಸ್ತಾನೆ ನೋಡಿ. ಪಾಂಡರ್ ನಂದರು ಅಂತ ಹೇಳ್ತಾ ಇಲ್ಲ, ಕುಂತಿಯ ಮಕ್ಕಳು, ಗಾಂಧಾರಿಯ ಮಕ್ಕಳನ್ನ ಕುಂತಿ ಮಕ್ಕಳು ಕೊಂದಾಕ್ಬಿಟ್ಲು ಅಂತ. ಅಂದ್ರೆ ಕುಂತಿಯ ಮಕ್ಕಳು ಶ್ರೇಷ್ಠ ಆದಂಥವ್ರು, ಅವರು ಇರೋರು, ಗಾಂಧಾರಿಯ ಮಕ್ಕಳೆಲ್ಲರೂ ಸತ್ತೋಗ್ಬಿಟ್ರು ಅವ್ರ ಕಾರಣದಿಂದ ಅಂತ ನಾನು ಹೇಳೋದಿಕ್ಕೆ ಸಾಧ್ಯನಾ? ಕೊಂದರ್ ಕೌಂತೆಯರೆಂದು ಭಿನ್ನಯಿಸುವೆನೋ ಎಂದು ಶೋಕಂಬಿಗೆ ಹಾ ದುಶ್ಯಾಸನ ಹಾ ಕರ್ಣ ಎನ್ನುತ್ತ ಮೂರ್ಛೆಗೆ ಸಂಗಮ್. ಮೂರ್ಛೆ ಬಿದ್ದೋಗ್ಬಿಡ್ತಾನೆ ದುರ್ಯೋಧನ. ಇವ್ನು ಮೂರ್ಛೆ ಬಿದ್ದಿರೋ ಅಂತದ್ದು ಗೊತ್ತಾಗುತ್ತೆ. ಅವ್ರ ಅಪ್ಪ ಅಮ್ಮ ಹತ್ರ ಬರ್ತಾ ಇದ್ದಾರೆ. ಅಮ್ಮ ಅಲ್ಲಿಂದ ಹತ್ತುವ ನೋಡ್ ಬರ್ತಾ ಇದ್ದಾಳೆ. ಹಾ ಕುರುಕುಲ ಚೂಡಾಮಣಿ, ಹಾ ಕುರುಕುಲ ಚಕ್ರಭೌಮ, ಆ ವಿಧಿ ನಿನ್ನು ಪರಲೋಕ ಕಟ್ಟಿದಲೇ ಕಾಯ್ದು ಆಯ್ದ ಆ ವಿಧಾತಂ ಅಂತ ಹತ್ಕೊಂಡು ಓಡ್ ಬರ್ತಾಳೆ. ನಿನ್ನನ್ನು ಕೂಡ ಸಾಯಿಸ್ಬಿಟ್ಲಪ್ಪ ಆ ವಿಧಿ, ನಿನ್ನನ್ನು ಕೂಡ ನಮ್ಗೆ ಉಳಿಸ್ಬಿಡ್ಲಿಲ್ವಾ ಅಂತ ಓಡ್ ಬಂದ್ರೆ ಸಂಜಯ ಮತ್ತೆ ಜೊತೆಲಿರೋರು ಹೇಳ್ತಾರೆ, ಇಲ್ಲ ಇಲ್ಲ ಅವ್ನು ಸತ್ತಿಲ್ಲ, ಅವನು ಬದುಕಿದ್ದಾನೆ, ಪ್ರಜ್ಞೆ ತಪ್ಪಿದಾನಷ್ಟೇ ಅಂತ ಅಂದ್ಬಿಟ್ಟು ಅವನಿಗೆ ಉಪಚಾರ ಎಲ್ಲ ಮಾಡ್ತಾರೆ. ಅವನು ಎದ್ದೇಳ್ತಾನೆ. ಆ ಸನ್ನಿವೇಶದಲ್ಲಿ ಮೂರ್ಛೆಯಿಂದ ಎದ್ದೇಳ್ಚಂಡು ಕುರುರಾಜಂ ತನ್ನ ನಿಜ ಜನನೀ ಜನಕರಂ ಕಂಡು ಲಜ್ಜಾಭರದಿನ್ ತಲೆಯಂ ಆನತಂ ಮಾಡೆ. ಅವನು ನಾಚಿಕೆ ಆಗುತ್ತಾ ಇದೆ ದುರ್ಯೋಧನಿಗೆ. ಲಜ್ಜಾಭರದಿನ್ ತಲೆಯಂ ಆನತಂ ಮಾಡೆ ಅಂದ್ರೆ ತಲೆ ಬಗ್ಗಿಸ್ತಾ ಇದ್ದಾನೆ, ತಲೆ ಮೇಲಕ್ಕೆ ಆಗ್ತಾ ಇಲ್ಲ. ಅಪ್ಪ ಅಮ್ಮಂದ್ರನ್ನ ನೋಡೋದಕ್ಕೆ ಅವನ ತಲೆಯಲ್ಲಿ ಆಗ್ತಾ ಇಲ್ಲ. ಆ ಸನ್ನಿವೇಶಗಳು ಸಂಜಯ ಧೃತರಾಷ್ಟ್ರಂಗಂ ಗಾಂಧಾರಿಗಂ ನಿಜ ತನೂಜನಪ್ಪ ರಾಜರಾಜಂ ನಿಮಗೆ ವಿನಯ ವಿನಮಿತೋತ್ತಮಾಂಗನಾದಂ. ನೋಡಿ, ನಿಮ್ಮ ಮಗ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ತಲೆ ಬಾಗಿಸಿ. ಅವನು ನಾಚಿಕೆಯನ್ನು ತಲೆ ಬಗ್ಗಿಸಿದ್ರೆ ಸಂಜಯ್ ಹೇಳ್ತಾ ಇದ್ದಾನೆ, ಕಣ್ಣಿಗೆ ಕಟ್ಕೊಂಡಿದ್ದಾರಲ್ಲ ಅವ್ರಿಗೆ ಗೊತ್ತಿಲ್ಲ, ಇಬ್ರು ಕಣ್ಣು ಕಾಣಿಸ್ತಾ ಇಲ್ಲ. ಹಾಗಾಗಿ ಸಂಜಯ್ ಹೇಳ್ತಾ ಇದ್ದಾನೆ, ನಿಜ ತನೂಜನಪ್ಪ ರಾಜರಾಜಂ, ನಿಮ್ಮ ಮಗನಾದಂಥ ರಾಜರಾಜ ಅಂದ್ರೆ ದುರ್ಯೋಧನ ನಿಮಗೆ ವಿನಯ ವಿನಮಿತೋತ್ತಮಾಂಗನಾದಂ, ನಿಮ್ಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಿದ್ದಾನೆ ಅಂತಂದ್ರೆ ಫಲವು ಆಶೀರ್ವಚನಗಳೆಂಪರಸಿ ಪುನಃ ಪುನರಾಲಿಂಗನಂ ಗೈದು ಅವರಮ್ಮ ಹೇಳ್ತಾಳೆ, ಮಗನೇ ಸಮರ ವ್ಯಾಪಾರಮಂ ಬಿಸುಟು ನೀ ನಿಜ ಶಿಬಿರದತ್ತ ವಿಜಯಂಗೈ. ನೀನು ಯುದ್ಧ ಮಾಡೋದ ಬಿಡು, ಬಂದ್ಬಿಡು, ನಾ ಮನೆಗೆ ಹೊಟ್ಟೋಗೋಣ. ಸತ್ತ ಮಗಂದಿ ಸತ್ತ ನೀ ನೆಮವುಳ್ಳೊಡೆ ಸಾಲುವುದು ಇನ್ ಅವರ ನೀ ತಂದಕವೇ. ಮತ್ತೆ ಅವರೆಲ್ಲ ನಾವು ತರೋಕ್ಕೆ ಸಾಧ್ಯ ಇಲ್ಲ, ನೀ ನಮ್ಗಿದ್ರೆ ಸಾಕು ಪಾಪ ಅಂತ ಹೇಳಿದ್ರೆ ಅವನು ಒಪ್ಕೊಳ್ಳೋದಿಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಧರ್ಮರಾಯ ನನ್ನ ಜೊತೆನೇ ನುಟ್ಟಿದವರಲ್ಲಿ ಒಬ್ಬ ಸತ್ರು ನಾನು ಸತ್ತೋಗ್ತೀನಿ ಅಂದಿದ್ದಾರೆ, ನನ್ನ ಜೊತೆನೇ ನುಟ್ಟಿದಂತ 100 ಜನನು ಸತ್ತೋಗಿದ್ದಾರೆ, ನಾನು ಮಾತ್ರ ಬದುಕಿರೋಕ್ ಸಾಧ್ಯನಾ, ನಾನು ಸಂಧಿ ಮಾಡ್ಕೊಳ್ಳೋಕೆ ಒಪ್ಪೋದಿಲ್ಲ ಅಂತ ಅಂದ್ಬಿಡ್ತಾರೆ. ಸರಿ ಹೋಗಿ ನೀನು ಭೀಷ್ಮರನ್ನ ನೋಡಿ ಭೀಷ್ಮ ಹೇಳಿದ ಪ್ರಕಾರ ಮಾಡುವಂತ ಉಪದೇಶವನ್ನ ಹೇಳ್ತಾರೆ. ಹಂಗೆ ನಡ್ಕೊಂಡು ಯುದ್ಧ ಭೂಮಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ದುರ್ಯೋಧನ. ನಡ್ಕೊಂಡು ಬರ್ತಾ ಇದ್ರೆ ಅವನು ಚಕ್ರವರ್ತಿ ಆಗಿದ್ದಂಥವನು. ಅವನು ಬರ್ಬೇಕಾದ್ರೆ ಕೊಡೆಗಳನ್ನ ಹಿಡ್ಕೊಂಡು ಮಂಗಳವಾದ್ಯಗಳನ್ನೆಲ್ಲ ಮೊಳಗಿಸಿ 100 ಜನ ಅವನ ಜೊತೆನಲ್ಲಿ ಹಿಂದೆಗಡೆ ಬರ್ತಾ ಇದ್ದಂಥವ್ರು. ಇವತ್ತು ಏಕಾಂಗಿಯಾಗಿ ಸಂಜಯ ಒಬ್ಬನನ್ನ ಮಾತ್ರ ಜೊತೆನಲ್ಲಿ ಇಟ್ಕೊಂಡು ಬರ್ತಾ ಇದ್ದಾನೆ. ಸಂಜಯ ದ್ವಿತೀಯನು ನಿಜ ಭುಜ ಸಹಾಯನುಮಾಗಿ ಸಂಗ್ರಾಮ ಭೂಮಿಯೊಳಗೆ ಬರುತ್ತ ನಿಲ್ಪಲ್ಲಿ. ಸಂಗ್ರಾಮ ಭೂಮಿಯೊಳಗಡೆ ತನ್ನ ನಿಜ ಭುಜ ಗದೆ ಮತ್ತು ಸಂಜಯ ಇಬ್ರು ಮಾತ್ರನೇ ಅವನಿಗಿದ್ದಾರೆ. ಅವನ ಜೊತೆನಲ್ಲಿ ಬರ್ತಾ ಇದ್ರೆ ಉಡಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನು ಸುತ್ತಿರೆ. ಉಡಿದಿದ್ದ ಕೈದು, ಕೈದು ಅಂದ್ರೆ ಆಯುಧಗಳು, ಬಿಲ್ಲು ಬಾಣ ಶೂಲ ಅದೆಲ್ಲ ಇದೆಲ್ಲ ಅದೆಲ್ಲ ಮುರಿದೋಗ್ಬಿಟ್ಟಿದೆ, ಚುಚ್ಕೊಂಡ್ಬಿಟ್ಟಿದೆ, ಬಿದ್ದೋಗ್ಬಿಟ್ಟಿದೆ. ಆ ಮಣ್ಣಿನಲ್ಲಿ ಹುದುಗಿ ಹೋಗಿದ್ರೆ ಅದ್ರ ಮೇಲೆ ನೆತ್ತರ ಕಡಲು. ಎಷ್ಟೊಂದು ಜನ ವೀರರು, ಆನೆ ಕುದುರೆ ಎಲ್ಲ ಸತ್ತಿರೋ ರಕ್ತ ಹರಿತಿದೆ, ರಕ್ತದ ಕೆಸರಾಗಿದೆ. ಆ ಕೆಸರಿನ ಒಳಗಡೆ ಕಾಣಿಸ್ತಾ ಇಲ್ಲ. ಇವನು ಆ ಕೆಸರಿನಲ್ಲೇ ಕಾಲಿಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರೆ ಒಳಗಿರುವಂತಹ ಆ ಆಯುಧಗಳು ಇವನ್ ಕಾಲಿಗೆ ಚುಚ್ತಾ ಇದೆಯಂತೆ. ಉಡಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ಚುಚ್ಚುತ್ತಿರೆ. ಕಾಲಿಡಲೆಡೆ ಬರಿಯದೆ ಕುರುಪತಿ ದಡಿಗ ಹೆಣಗಳನ್ನೇ ಮೆಟ್ಟಿ, ತನ್ನ ಕಾಪಾಡ್ಕೊಳ್ಳೋಕೆ ನೋವಾಗದೆ ಇರ್ಬೇಕಾದ್ರೆ ಅಲ್ಲೇ ಬಿದ್ದಿರುವಂತ ಹೆಣಗಳ ಮೇಲೆ ಕಾಲಿಡ್ತಾ ಇದ್ದಾರಂತೆ. ದಡಿಗ ಹೆಣಗಳನ್ನೇ ಮೆಟ್ಟಿ ಕುಸಿದು ಮೆಲ್ಲನೆ ನಡೆದಂ, ಮೆಲ್ಲಗೆ ನಡ್ಕೊಂಡ್ ಬರ್ತಾ ಇದ್ದಾನೆ. ಆಗಳದಂ ಸಂಜಯಂ ಕಂಡು ಮನ್ಯೂದ್ಗತ ಕಂಠನಾಗಿ, ಅವನಿಗೆ ಗಂಟ್ಲು ಬಿಗಿದ್ ಬರ್ತಾ ಇದೆ, ಅಯ್ಯೋ ಎಂತ ರಾಜನಾಗಿದ್ದವನು ಹೆಂಗ್ ಬರ್ತಿದ್ದಾನಪ್ಪ. ಮನ್ಯೂದ್ಗತ ಕಂಠನಾಗಿ ಕಣ್ಣ ನೀರಂ ನೆರಪುವುದಂ ಕಂಡು ಅಭಿಮಾನಧನಂ ಸುಯೋಧನಂ ಮಾಡಿಸಿ, ಸುಯೋಧನನೇ ಅವನು ಸಮಾಧಾನ ಮಾಡ್ತಿದ್ದಾನೆ ಅಳಬೇಡ ಅಂತ.
ಹಂಗೆ ನಡ್ಕೊಂಡು ಬರ್ತಾ ಇದ್ರೆ ಆ ಯುದ್ಧ ಭೂಮಿನಲ್ಲಿ ಒಂದು ಭೂತ, ಮರಿಭೂತ, ಹೆಣಗಳನ್ನೆಲ್ಲ ತಿನ್ನೋದಕ್ಕೆ ಬಂದಿರ್ತಾರಲ್ಲ, ಆ ಒಂದು ಮರಿಭೂತ ದುರ್ಯೋಧನ ತಡೆದು ನಿಲ್ಲಿಸುತ್ತೆ. ನಿಲ್ಲಿಸಿ ನಿಂತ್ಕೊ ನೀನು ಅಂತ ಹೇಳ್ಬಿಟ್ಟು ದುರ್ಯೋಧನ ಹೇಳ್ತಾ ಇದೆ, ನಂಗೆ ರಕ್ತ ಕುಡಿಬೇಕು ಅಂತ ಆಸೆ ಆಗೋಗ್ಬಿಟ್ಟಿದೆ ಇವಾಗ. ಯಾರ ರಕ್ತವನ್ನ ನಾನಿವಾಗ ಕುಡಿಯೋದು? ದ್ರೋಣನ ರಕ್ತವನ್ನ ಕುಡಿಯೋಣ ಅಂತ ನೋಡಿದ್ರೆ ಆತಂ ದ್ವಿಜವಂಶಜ ಬ್ರಾಹ್ಮಣ ರಕ್ತ ಕುಡಿಯೋಕ್ಕಾಗತ್ತಾ? ಆತಂ ದ್ವಿಜವಂಶಜ ನಿಜಾವರ ಜನ ಬಿಸಿಲೆತ್ತರಂ ಕುಡಿವೆನಪ್ಪೊಡೆ ಭೀಮನೇ ಕೊಂದು ಪೀರ್ದಂ. ಭೀಮನೇ ಆ ರಕ್ತನೆಲ್ಲ ಕುಡ್ದಾಕ್ಬಿಟ್ಟಿದ್ದಾನೆ, ಸಾಯಿಸ್ಬಿಟ್ಟು. ಅಂದ್ರೆ ನಿನ್ನ ತಮ್ಮನ ರಕ್ತ ಕುಡಿಯೋಕ್ಕೂ ನನಗೆ ರಕ್ತ ಸಿಗ್ತಾ ಇಲ್ಲ. ಭೀಷ್ಮನ ಬಿಸಿಲೆತ್ತರ ಸವಿನೋಳ್ಪಿನಂ ಅವನಿನ್ನೂ ಒಳ. ಭೀಷ್ಮನ ರಕ್ತನಾದ್ರೂ ಕುಡಿಯೋಣ ಅಂತ ನೋಡಿದ್ರೆ ಅವನಿನ್ನೂ ಬದುಕಿದ್ದಾನೆ, ಅಂದ್ರೆ ದ್ರೋಣ ರಕ್ತನೂ ಕುಡಿಯೋಕ್ಕಾಗ್ತಾ ಇಲ್ಲ ಅವನು ಬ್ರಾಹ್ಮಣ. ಓಕೆ, ಇವನನ್ನ ನಿನ್ನ ತಮ್ಮನ ಕುಡಿಯೋಣ ಅಂದ್ರೆ ರಕ್ತನೇ ಇಲ್ಲ, ಎಲ್ಲ ಭೀಮನೇ ಕುಡಿದು ಹಾಕ್ಬಿಟ್ಟಿದ್ದಾನೆ. ಭೀಷ್ಮ ರಕ್ತನಾದ್ರೂ ಕುಡಿಯೋಣ ಅಂತ ಹೋದ್ರೆ ಭೀಷ್ಮ ಇನ್ನೂ ಜೀವಂತವಾಗಿದ್ದಾನೆ, ಅವನ ರಕ್ತ ಕುಡಿಯೋಕ್ಕಾಗ್ತಾ ಇಲ್ಲ. ನಿನ್ನ ನೆತ್ತರ ಸವಿ ನೋಡ್ತೇನೆ ನಮ್ಮ ಬಯಸಿ ಬಾತಪೇನೆಂದೊಂದು ಪುಲ್ ಮರುಳು. ಹಂಗಾಗಿ ನಿನ್ನ ರಕ್ತವನ್ನ ಕುಡಿಯೋಣ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ, ನೀನು ಯಾವಾಗ ಸಾಯ್ತೀಯ ರಾಜ ಅಂತ ಕೇಳ್ತಾ ಇದ್ದೆ. ಮೊದಲು ಅವಳು ಚಕ್ರವರ್ತಿ ಆಗಿದ್ದ ಸಂದರ್ಭದಲ್ಲಿ ಅವಳ ಹತ್ರ ಮಾತಾಡೋದಕ್ಕೂ ಕೂಡ ಎಲ್ಲರೂ ಹೆದರ್ಕೊಳ್ತಾ ಇದ್ರು, ಹಿಂದೆ ಮುಂದೆ ಬರ್ತಿದ್ರು. ಈಗ ಆತ ಎಲ್ಲವನ್ನೂ ಕಳ್ಕೊಂಡಿರುವ ಸಂದರ್ಭದಲ್ಲಿ ಮನುಷ್ಯರಲ್ಲ, ಒಂದು ಹುಲ್ಲು ಮರುಳು ಕೂಡ, ಒಂದು ಚಿಕ್ಕ ಭೂತ ಪಿಶಾಚಿ ಕೂಡ ಅವನನ್ನ ಬಂದು ಎಷ್ಟು ಅವಹೇಳನವಾಗಿ ಅವನ ಹತ್ರ ಮಾತಾಡ್ತಾ ಇದ್ದಾರೆ ನೋಡಿ. ಜನ ಯಾವಾಗಲೂ ಅಷ್ಟು ಎಲ್ಲವನ್ನು ಕಳ್ಕೊಂಡ್ಬಿಟ್ರೆ ಯಾರು ಏನ್ ಬೇಕಾದ್ರೂ ಮಾತಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನಿನ್ನ ನೆತ್ತರ ಸವಿ ನೋಡ್ಪೆ ನಮ್ಮ ಬಯಸಿ ಬಾತಪೆ ನೆಂದುದು ಒಂದು ಪುಲ್ಮರು. ಅದು ಅದನ್ನೆಲ್ಲವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎಲ್ಲವನ್ನ ಮರೆತು ಸಂಜೆ ಅವನ್ನ ಕರ್ಕೊಂಡು ಮುಂದಕ್ಕೆ ಬರ್ತಾನೆ. ಹಂಗೆ ಎಷ್ಟು ಕಷ್ಟಪಟ್ಕೊಂಡು ಅವ್ನು ನಡ್ಕೊಂಡ್ ಬರ್ತಾನೆ ಅಂತಂದ್ರೆ, ಈ ಶೈಲಂಗಳನೇರಿ ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ ಇವರೋ ನೀಲ ಲತಾವಿತಿನ ರಾತಂಗಳ ಸಿಲ್ಕಿ ಸಿಲ್ಕಿ ಭರಂಗೆ ಇದು ಉರದೈರಿ ಸಂಜಯ ಶಿರಸ್ಕಂಧಾವಲಂಬಂ ಕಂಡಂ ಜರ್ಜರಿತ ಗತ್ರತ್ರಾಡನಂ ದ್ರೋಣನ ಹತ್ರಕ್ಕೆ ಬರ್ತಾ ಇದ್ದಾನೆ. ಹೆಂಗ್ ನಡ್ಕೊಂಡ್ ಬರ್ತಿದ್ದಾನೆ? ಶೈಲಂಗಳನೇರಿ ಇವ ಅಂದ್ರೆ ಆನೆ, ನಡೆಯೋದಕ್ಕೆ ಜಾಗನೇ ಇಲ್ಲ. ಬೆಟ್ಟದಂತೆ ದೊಡ್ಡ ಗಾತ್ರದಲ್ಲಿರೋ ಆನೆಗಳು ಸತ್ತೋಗಿದೆಯಲ್ಲ ಯುದ್ಧದಲ್ಲಿ, ಆ ಆನೆಗಳನ್ನ ಬೆಟ್ಟದ ರೀತಿಯಲ್ಲಿ ಹತ್ತಿಯಾಗ ಎಷ್ಟು ಕಷ್ಟಪಟ್ಟು ಅದನ್ನ ನಡ್ಕೊಂಡ್ ಬರ್ತಿದ್ದಾನೆ. ದೈಹಿಕ ಆಯಾಸ ಅಲ್ಲ, ಮಾನಸಿಕವಾಗಿ ಆತ ಎಷ್ಟು ನೊಂದುಕೊಂಡು ಕಷ್ಟಪಟ್ಕೊಂಡು ಬರ್ತಿದ್ದಾನೆ ಅನ್ನೋದ ಇಲ್ಲಿ ನಾವು ನೋಡ್ಬೇಕು. ಶೈಲಂಗಳನೇರಿ ಇವ ಅಂದ್ರೆ ಆನೆ, ಬೆಟ್ಟದಂತಿರುವ ಆನೆಗಳನ್ನ ಹತ್ತಿ ಅದನ್ನ ಇಳಿದು ರುಧಿರ ಸ್ರೋತಂಗಳಂ ದಾಂಟಿ ಅಲ್ಲಲ್ಲಿ ಪ್ರವಾಹ ಹರಿತಾ ಇದೆ, ಪ್ರವಾಹದೊಳಗೆ ಕಾಲಿಡಕ್ಕಾಗದೆ ಅಂದ್ರೆ ದಾಂಟಿ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಪ್ರವಾಹ ಯುದ್ಧ ಭೂಮಿನಲ್ಲಿ? ರುಧಿರ ಸ್ರೋತ, ರಕ್ತದ ಪ್ರವಾಹ. ಆ ರಕ್ತದ ಪ್ರವಾಹವನ್ನ ದಾಟ್ಕೊಂಡು ಕಾಲ ಅಲ್ಲಲ್ಲಿ ಬಳ್ಳಿಗಳು ಸಿಕ್ಕಾಕೊಳ್ತಾ ಇದೆ, ಅದನ್ನ ಬಿಡಿಸ್ಕೊಳ್ತಿದ್ದಾನೆ. ಯಾವ ಬಳ್ಳಿಗಳು ಅಂತ ನೋಡಿದ್ರೆ ಆನೆಯ ಸೊಂಡಿಲುಗಳು ಎನ್ನುವಂತ ಬಳ್ಳಿಗಳು ಕಾಲಕ್ಕೆ ಸಿಕ್ಕಾಕೊಳ್ತಾ ಇದೆ. ಇವನು ನೀಲ ಲತಾ ವಿಪಿನ ರಾತಂಗಳೊಳ್ ಸಿಲ್ಕಿ ನಡೆಯೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಂಗೆ ಕಷ್ಟಪಟ್ಕೊಂಡು ಮುಂದಕ್ಕೆ ನಡ್ಕೊಂಡ್ ಬಂದ್ರೆ ಅಲ್ಲಿ ದ್ರೋಣನನ್ನ ನೋಡ್ತಾನೆ. ಅವನಿಗೆ ಎಲ್ಲರೂ ಪ್ರತಿಯೊಬ್ಬರನ್ನು ಹೀಗೆ ನೋಡ್ತಾ ಹೋಗ್ತಾನೆ. ಅವನು ತನಗೆ ಬೇಕಾದವರೆಲ್ಲರೂ ನೋಡಿ ತುಂಬಾ ದುಃಖ ಪಡ್ತಾನೆ. ದ್ರೋಣನ ನಂತರ ತನ್ನ ಮಗನಾದಂತಹ ಲಕ್ಷಣ ಕುಮಾರ ಒಂದ್ ಕಡೆ ಸತ್ತಿದ್ದನ್ನು ನೋಡ್ತಾನೆ. ಯಾವುದೇ ತಂದೆ ತಾಯಿಗಳಿಗೆ ಯಾರು ಸಾವನ್ನ ಬೇಕಾದ್ರೂ ಸಹಿಸ್ಕೊಳ್ಳೋಕೆ ಸಾಧ್ಯ? ತಮ್ಮ ಮಕ್ಕಳು, ಅದು ಚಿಕ್ಕ ವಯಸ್ಸಿನ ಮಕ್ಕಳು ಸತ್ತೋಗ್ಬಿಟ್ರೆ ಆ ದುಃಖವನ್ನ ಸಹಿಸ್ಕೊಳ್ಳೋದಿಕ್ಕೆ ಪುತ್ರ ಶೋಕಂ ನಿರಂತರಂ ಎನ್ನುವಂತ ಒಂದು ಗಾದೆ ಮಾತೆ ಇದೆಯಲ್ಲ, ಅವನು ಮಗನನ್ನ ನೋಡ್ತಿದ್ದಂಗೆನೆ ಕೈನಲ್ಲಿ ಗದೆಯನ್ನ ಇಟ್ಕೊಂಡಿರ್ತಾನಲ್ಲ, ಒಂದ್ ಕಡೆ ಗಣಿತ ಶರಮಾಯ್ತು ಹಸ್ತಂ, ಒಂದು ಬಿಲ್ಲನ್ ಕೂಡ ಇಟ್ಕೊಂಡಿರ್ತಾನೆ, ಗದೆಯನ್ನು ಕೂಡ ಇಟ್ಕೊಂಡಿರ್ತಾನೆ. ಅಂತ ಗಣಿತ ಶರಮಾಯ್ತು ಹಸ್ತಂ, ಅವನಿಗೆ ಗೊತ್ತಿದ್ದ ಅವ್ನ ಕೈನಲ್ಲಿರುವಂತ ಗದೆ ಮತ್ತೆ ಬಿಲ್ ಹಂಗೇ ಉದುರಿದೋಗ್ಬಿಡುತ್ತೆ. ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಯ್ತಲ್ಲ. ಗಣಿತ ರಣೋತ್ಸಾಹವಾಯ್ತು ಹೃದಯದಲ್ಲಿ ಯುದ್ಧ ಮಾಡಬೇಕು ಅನ್ನುವಂಥ ಆಸೆ ಕೂಡ ಹೊರಟೋಗ್ಬಿಟ್ಟು, ಗಣಿತ ಅಂದ್ರೆ ನಾಶವಾಗೋದು, ಹೊರಟೋಗ್ಬಿಡೋದು ಅಂತ. ಗಣಿತ ಶರಮಾಯ್ತು ಹಸ್ತಂ ಗಣಿತ ರಣೋತ್ಸಾಹಮಾಯ್ತು ಹೃದಯ. ಇನ್ಯಾಕೆ ನಾನು ಯುದ್ಧ ಮಾಡ್ಬೇಕು, ನನ್ನ ಮಗನೇ ಹೊರಟೋಗ್ಬೇಕು, ನನಗೆ ಹಾಕ್ಬೇಕು ಅನ್ನಿಸ್ತಾ ಇದೆ. ಗಣಿತ ರಣೋತ್ಸಾಹಮಾಯ್ತು ಹೃದಯ. ಗಣಿತ ನಯನಂ ಗಣಿತಾಶ್ರವಾಯಿತು, ಕಣ್ಣುಗಳಿಂದ ನೀರು ಒಂದೇ ಸಮ ಕೆಳಗೆ ಸುರಿತಿದೆ ಅಂತ, ಗಣಿತನೇ ಸುರಿಯುವಂಥದ್ದು. ನಯನಂ ಗಣಿತಾಶ್ರವಾಯಿತು ಕುಮಾರನಂ ಕಾಣಲೆ ಒಡಂ. ತನ್ನ ಮಗನನ್ನ ನೋಡ್ತಿದ್ದಂಗೆ ಅವನಿಗೆ ಅಷ್ಟು ದುಃಖ ಆಗುತ್ತೆ. ಮಗನ ಹತ್ರ ಹೋಗಿ ಮಗನನ್ನ ತಬ್ಕೊಂಡು ಹೇಳ್ತಾ ಇದ್ದಾನೆ, ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ. ಜನಕಂಗೆ ಜಲಾಂಜಲಿಯಂ, ಸ್ಥಿತಿನಲ್ಲಿ ಜಲಾಂಜಲಿ ಕೊಡ್ತಾರಲ್ಲ, ಅದನ್ನ ಮಕ್ಕಳು ತಂದೆ ಕೊಡಬೇಕಾಗಿರುವಂಥದ್ದು ಕ್ರಮ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ. ಅದು ಗಟ್ಟಿಗಳು ತನುಜ ನಿನಗಾಂ ಕೊಡುವಂತಾಗಿದೆ. ನಿನಗೆ ನಾನು ಕೊಡುವಂಥ ಪರಿಸ್ಥಿತಿನ ನನಗೆ ತಂದು ಕೊಟ್ಬಿಟ್ಟಲ್ಲ.
ಕ್ರಮ ವಿಪರ್ಯಮಂ ಮಾಡುವುದೇ. ಈ ಕ್ರಮ ಅನ್ನೋದೊಂದಿದೆಯಲ್ಲ, ಮೊದಲು ತಂದೆ ಮಗ ಅನ್ನೋದು, ಆ ಕ್ರಮ ವಿಪರ್ಯಮಂ ಮಾಡುವುದೇ ಅಂತ ಹೇಳ್ತಾನೆ. ದುರ್ಯೋಧನನ ಮುಂದೆ ನಿಂತ್ಕೊಂಡಾಗ ಕೂಡ ಇದೇ ಮಾತನ್ನ ಹೇಳ್ತಾನೆ. ದುರ್ಯೋಧನನ ಹೆಣದ ಮುಂದೆ ನಿಂತ್ಕೊಂಡಾಗ ಕೂಡ ದುಶ್ಯಾಸನನ ಹೆಣದ ಮುಂದೆ ನಿಂತ್ಕೊಂಡಾಗ ಕೂಡ ದುರ್ಯೋಧನ ಇದೇ ರೀತಿಯಲ್ಲೇ ಹೇಳ್ತಾನೆ. ಜನನೀ ಸ್ತನ್ಯಮನುಂಡೆ ನಾಂ ಬಳಿಕೆನಿ ದಿವ್ಯಾಮೃತಂ ಸೋಮಭೋಜನಂ ಎಂಬಿನಿದು ಮೊದಲು ನಾನು ಬಳಿಕೆನಿ. ಬಾಲತ್ವದಿಂದ ಎಲ್ಲಿಯೂ ಕ್ರಮ ವಿಪರ್ಯಮಾದುದಿಲ್ಲ, ವಿನಯೋಲ್ಲಂಘನವಾದುದಿಲ್ಲ. ಇದೊಂದೆಡೆಯೊಳ್ ನೀ ಮುಂಚಿದೈ ಸೂಳ್ ತಡೆದುದು ಹಾ ದುಶ್ಯಾಸನ ಅಂತ ಅಳ್ತಾನೆ. ದುಶ್ಯಾಸನ ಮುಂದೆ ನಿಂತ್ಕೊಂಡಾಗ ಕೂಡ ಚಿಕ್ಕ ವಯಸ್ಸಿನ ಮೊದಲು ನಾನೇ ಒಂದು ಊಟ ಮಾಡೋದಾಗ್ಲಿ, ಏನಾದ್ರು ಕುಡಿಯೋದಿಗ್ಲಿ, ಆಟ ಆಡೋದಾಗ್ಲಿ ಎಲ್ಲವನ್ನೂ ನಾನು ಮಾಡ್ತಿದ್ದೆ. ಆಮೇಲೆ ನೀನು ಆಗ ಸಾವಿರ ಮಾತ್ರ ನನಗಿಂತ ನೀನು ಮುಂಚೆ ಹೋಗ್ಬಿಟ್ಟಿದ್ಯಲ್ಲ ಅಂತಂದ್ಬಿಟ್ಟು, ಅಂದರೆ ಇದನ್ನೆಲ್ಲ ನೋಡುವ ಸಂದರ್ಭದಲ್ಲಿ ನಾವು ದುರ್ಯೋಧನನ ಯಾವಾಗಲೂ ಕೆಟ್ಟವನು ಅಥವಾ ವಿಲ್ಲನ್ ಅನ್ನೋ ರೀತಿಯಲ್ಲೇ ನೋಡ್ತಾ ಇರ್ತೀವಿ, ಖಳನಾಯಕ ಅನ್ನೋ ರೀತಿಯಲ್ಲೇ. ದುರ್ಯೋಧನದಲ್ಲೂ ಕೂಡ ಇರುವಂತಹ ಹೃದಯವಂತಿಗೆ, ಮನುಷ್ಯತ್ವ ಎಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ತೋರಿಸ್ತಾನೆ. ಹೀಗೆಲ್ಲರನ್ನ ನೋಡ್ಕೊಂಡು ಬರ್ತಾನೆ. ಕರ್ಣನ ಮುಂದೆ ನಿಂತಾಗಂತೂ ಆತನಿಗೆ ಬದುಕೇ ಬೇಡ ಅಂತ ಅನಿಸ್ಬಿಡುತ್ತೆ. ಕಡೆ ಭೀಷ್ಮನನ್ನ ನೋಡೋದಕ್ಕೆ ಬಂದ್ರೆ ಭೀಷ್ಮ ಒಂದು ಮಾತನ್ನು ಹೇಳ್ತಾನೆ, ಇಷ್ಟವೇ ಯಾಕಪ್ಪ ಕಷ್ಟಪಡ್ತಾ ಇದೆ, ಈಗಲಾದ್ರೂ ಒಪ್ಕೋ, ಸಂಧಿ ಮಾಡೋದಕ್ಕೆ ಒಪ್ಕೋ, ಪಾಂಡವರ ಜೊತೆ ಸಂಧಿ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾನೆ. ಆವಾಗ ದುರ್ಯೋಧನ ಹೇಳ್ತಾನೆ, ನೆಲಕಿರಿವೆನೆಂದು ಬಗೆವಿರೆ ಛಲಕಿರಿವೆ. ನಾನು ಹಿರಿಯೋದನ್ನು ಹೋರಾಟ ಮಾಡೋದು, ಯುದ್ಧ ಮಾಡೋದು, ನೆಲಕಿರಿವೆನೆಂದು ಬಗೆವಿರೆ, ನಾನು ಭೂಮಿ ಬೇಕು, ರಾಜ ಆಗ್ಬೇಕು ನಾನು ಅನ್ನೋ ಕಾರಣದಿಂದ ನಾನು ಹೋರಾಟ ಮಾಡ್ತೀನಿ ಅನ್ಕೊಂಡು ಕೇಳ್ತಾ ಇದ್ದೀರಾ? ಇಲ್ಲವೇ ಇಲ್ಲ, ಛಲಕಿರಿವೆ, ಛಲಕ್ಕೋಸ್ಕರ ನಾನು ಯುದ್ಧವನ್ನು ಮಾಡ್ತೀನಿ. ಪಾಂಡಸುತರಳಿ ನೆಲನಿದು ಪಾಳ್ನೆಲವೆನಗೆ, ನನ್ನವರೆಲ್ಲರೂ ಹೊಟ್ಟೋದು ಉಳಿದಿರೋ ಪಾಂಡವ್ರ ಜೊತೆ ನಾನು ಈ ರಾಜ್ಯವನ್ನು ಅನುಭವಿಸಬೇಕು ಅಂದ್ರೆ ಈ ಪಾಳ್ನೆಲ ನನಗೆ ಇದನ್ನು ಬೇಕಾಗೇ ಇಲ್ಲ. ಪಾಂಡಸುತರಳಿ ನೆಲನಿದು ಪಾಳ್ನೆಲ ನೆನಗೆ ದಿನಪಸುತ ನಾವು ಕೊಲಿಸಿದ ನೆಲನೊಡನೆ ಕುದುವಾಳ್ಗಪೆನೆ. ನನ್ನ ಆತ್ಮೀಯ ಮಿತ್ರ ದಿನಪಸುತ ಕರ್ಣ, ಅವನು ಕೊಲ್ಲೋದಕ್ಕೆ ಕಾರಣವಾಗಿದ್ದ ಭೂಮಿ ಅಲ್ಲ, ರಥ ಹೂತೋಗಿದ್ದು ಭೂಮಿ ಒಳಗಡೆ ಅಲ್ಲ, ಹಂಗೆ ಹೂತೋಗಿ ಅವನ ಸಾವಿನ ಕಾರಣವಾಗಿದ್ದೆ ಈ ಭೂಮಿ. ಈ ಭೂಮಿಯ ಜೊತೆನಲ್ಲಿ ನಾನು ಮತ್ತೆ ಹೊಸ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ನನಗೆ ಇದ್ದನೇ ಬೇಡ ಅಂತ ಹೇಳ್ಬಿಡ್ತಾನೆ. ಈ ಸಂದರ್ಭದಲ್ಲಿ ಅವನು ಹೆಂಗೆ ಹೇಳ್ತಾನೆ ನೋಡಿ, ಎಲ್ಲರನ್ನೂ ಕಳ್ಕೊಂಡಿದ್ರು ಕೂಡ ಛಲಕಿರಿವೆನೆಂದು ಬಗೆವಿರೆ, ನೆಲಕಿರಿವೆನೆಂದು ಬಗೆವಿರೆ ಛಲಕಿರಿವೆ. ಅದನ್ನೇ ಪಂಪ ತನ್ನ ಕಾವ್ಯದಲ್ಲಿ ಹೇಳುವಂಥದ್ದು, ಛಲದೊಳ್ ದುರ್ಯೋಧನಂ ನಂದಿಯೊಳ್ ಇನತನೆಯಂ. ಎಂತ ಕಷ್ಟ ಬಂದು ಸತ್ಯವನ್ನು ಬಿಡದೆ ಇರುವಂಥ ವ್ಯಕ್ತಿ ಯಾರು ಅಂದ್ರೆ ಇನತನೆಯ ಕರ್ಣ. ಗಂಟಿನೊಳ್ ಭೀಮಸೇನಂ, ನಿಜವಾದ ವೀರ ಯಾರು ಅಂತಂದ್ರೆ ಪಾಂಡವರ ಐವರಲ್ಲಿ ಭೀಮನೇ. ಕುಮಾರವ್ಯಾಸ ಅದನ್ನು ಬಹಳ ಚೆನ್ನಾಗಿ ಚಿತ್ರಿಸ್ತಾನೆ. ಗಂಡರ ಐವರೊಳ್ ಮಿಡುಕುಳ್ಳ ಗಂಡ ನೀನೊಬ್ಬನೇ ಅಂತ ದ್ರೌಪದಿಗೆ ಹೋಗಿ ಭೀಮನ ಹತ್ರ ಹೇಳ್ಕೊಳ್ತಾ ಇದ್ದೆ ಕಿಚ್ಚ ಕವದ ಪ್ರಸಂಗದಲ್ಲಿ. ಅಂಥ ಪರಾಕ್ರಮಿಯಾದಂಥವನು ಭೀಮ. ಗಂಟಿನೊಳ್ ಭೀಮಸೇನಂ. ಹಂಗೆ ಒಬ್ಬೊಬ್ಬರು ಕೂಡ ಒಂದೊಂದನ್ನ ಹೇಳ್ತಾ ಹೋಗೋದನ್ನ ಈ ಪದ್ಯದಲ್ಲಿ ಇವರೆಲ್ಲರ ಕಾರಣದಿಂದ ಭಾರತಂ ಲೋಕಪೂಜ್ಯಂ ಎನ್ನುವ ಮಾತನ್ನ ಪಂಪ ಹೇಳೋದನ್ನ ನೋಡ್ಬಿಡ್ಬೋದು. ಇದೆ ಅಲ್ಲ ಸರ್, ಆಗ್ತಾ ಇದೆಯಾ? ಧರ್ಮಾಸುತನ ಬಗ್ಗೆ ಹೇಳ್ತಾ ಪಂಪ ಹೇಳ್ತಾನೆ, ಯಾವಾಗಲೂ ಅವನ ಧರ್ಮವನ್ನು ಪರಿಪಾಲನೆ ಮಾಡುವಂಥವನು ಯಾರು? ಹಿರಿಯನಾದ ಯುಧಿಷ್ಠಿರ ಅಂತಂದ್ಬಿಟ್ಟು. ಅವನು ಹೆಂಗೆ ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ ಅಂತಂದ್ರೆ ಕುಮಾರವ್ಯಾಸ ಭಾರತದಲ್ಲಿ ಬರುವಂಥ ಒಂದೆರಡು ಪದ್ಯಗಳನ್ನು ಅಂತ ಹೇಳಿದ್ರೆ ನಿಲ್ಲಿಸಬೇಕು ಅಂದ್ಕೊಂಡು, ಟೈಮ್ ಜಾಸ್ತಿ ಇರೋದ್ರಿಂದ ಹೆಚ್ಚು ತೆಗೆದುಕೊಳ್ಳೋದಿಲ್ಲ. ಧರ್ಮರಾಯ ಹೋಗಿ ಕೃಷ್ಣನ ಹತ್ರ ಕೇಳ್ತಾನೆ, ಆಯ್ತು ನಮ್ದು ವನವಾಸ ಎಲ್ಲ ಮುಗೀತು, ಇವಾಗ ನಾವೇನ್ ಮಾಡೋದು? ಅಜ್ಞಾತವಾಸವು ಕೂಡ ಮುಗೀತು, ಇವಾಗ ಏನ್ ಮಾಡ್ಬೇಕು? ನಾವು ನಮ್ಮ ರಾಜ್ಯವನ್ನು ಪಡ್ಕೊಳ್ಬೇಕು ಅಂದ್ರೆ ಅವನು ದುರ್ಯೋಧನ ನಮಗೆ ಕೊಡ್ತಾ ಇಲ್ಲ, ನಾವು ಅವನ ಹತ್ರ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಕೇಳ್ತಾನೆ. ಕ್ಷಣೆಗೆ ಸೇರುವರಲ್ಲ ಮೂರ್ಖರು ಕುಮತಿಗಳು, ಮುಂದರಿಯದೆ ಅವರ ಅಕ್ರಮವ ನೆಗಳಿದೊಡೆ ಅಳಿಯುವುದು ಅನ್ವಯದ ಮಳಕೀರ್ತಿಗಳು. ಯಮಗೆ ಹದನೇನಿನ್ನು ಸಂಧಿಯುವ ಸಮರವೋ ಚಿತ್ತೈಸಬೇಕುದು ಕಮಲತೋಚನ ಎಂದು ನಿರ್ಣಯಿಸಿದನು ಯಮಸೂನು. ಯಮನಂದನಾದ ಧರ್ಮರಾಜ ಕೃಷ್ಣ ಹತ್ರ ಹೋಗಿ ಕೇಳ್ತಾ ಇದ್ದಾನೆ, ಆ ಕೌರವರಿದ್ದಾರಲ್ಲ, ಕ್ಷಮೆಗೆ ಸೇರುವರಲ್ಲ, ಅವ್ರು ಕ್ಷಮೆ ಕೊಡೋಕ್ಕೂ ಅರ್ಹರಲ್ಲ, ಮೂರ್ಖರು ಕುಮತಿಗಳು, ಮುಂದರಿಯದ ಅವರ ಅಕ್ರಮವ ನೆಗಳಿದೊಡೆ ಅಳಿಯುವುದು ಅನ್ವಯದ ಅಮಳಕೀರ್ತಿಗಳು. ಅವ್ರು ಮಾಡುವಂಥ ಅಕ್ರಮಗಳನ್ನೆಲ್ಲ ಹೇಳಿದ್ರೆ ನಮ್ಮ ವಂಶದ ಕೀರ್ತಿನೇ ನಾಶ ಆಗೋಗ್ಬಿಡುತ್ತೆ, ವಂಶದ ಹೆಸರೇ ಹಾಳಾಗೋಗ್ಬಿಡುತ್ತೆ. ಅಂತ ಕೆಲಸ ಮಾಡ್ತಿದ್ದಾರೆ. ಅಂಥವ್ರ ಜೊತೆ ನಾವೇನ್ ಮಾಡೋದು? ಸಂಧಿಯೋ ಸಮರವೋ ಭಿನ್ನಯಿಸಬೇಕುದು ಕಮಲಲೋಚನ ಎಂದು ಭಿನ್ನಯಿಸಿದನು ಯಮಸೂನು ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಎಲ್ಲರಿಗಿಂತ ಬುದ್ಧಿವಂತ ಅಲ್ವಾ, ಅವನು ಹೇಳ್ತಾನೆ, ಏನ ನಿನ್ನ ಅಭಿಮತವು ವನ ಸಂಧಾನವು ಸಂಗ್ರಾಮವು ಮನದೋಬರಿಯೊಳಿರಿಸದೆ ಹೇಳು ನಿಶ್ಚಯವ. ನಿನ್ನ ಅಭಿಪ್ರಾಯ ಏನು ಫಸ್ಟ್ ಅದನ್ನ ಹೇಳು ಅಂತ ಕೃಷ್ಣ ಧರ್ಮರಾಯನ್ನೇ ಕೇಳ್ತಾ ಇದೆ. ನೀನು ಸಂಧಿ ಮಾಡ್ಕೊಳ್ಬೇಕು ಅಂತ ಇದೆಯಾ ಅಥವಾ ಯುದ್ಧ ಮಾಡ್ಕೊಳ್ಬೇಕು ಅಂತ ಇದೆಯಾ? ಯಾಕಂದ್ರೆ ನನ್ನ ಅಭಿಪ್ರಾಯನ ಮೊದಲು ಹೇಳೋದಕ್ಕೆ ಕೃಷ್ಣ ಯಾವಾಗಲೂ ರೆಡಿ ಇಲ್ಲ, ಎಲ್ಲರ ಅಭಿಪ್ರಾಯನ ಕೇಳ್ಕೊಳ್ತಾನೆ ಅವನು. ಹಾಗಾಗಿ ಇವನನ್ನೇ ಕೇಳ್ತಾ ಇದ್ದಾನೆ,
ಏನು ನಿನ್ನ ಅಭಿಮತವೋ ವರ ಸಂಧಾನವೋ ಸಂಗ್ರಾಮತವೋ ಮನದೋವರಿಯೊಳಿರಿಸದೆ ಹೇಳು ನಿಶ್ಚಯವ ನೀನೊಲಿದ ಹದನಾವುದು ಅದನೊಲಿದು ಆನು ಘಟಿಸುವೆನೆಂದು ಕುಂತಿ ಸೂರುವನು ಬೆಸಗೊಂಡ ನಸುರಾರಿ. ಅದಕ್ಕೆ ಧರ್ಮರಾಯ ಹೇಳ್ತಾ ಇದ್ದಾನೆ, ಅಳಿವ ಒಡಲಿವು, ಈ ದೇಹ ಅಳಿವ ಒಡಲಿವು, ಅವನಿ ಸಾಗರ ಉಳಿಯಲು ಉಳಿಯುವುದು ಕೀರ್ತಿ, ಅವನಿ ಸಾಗರ ಉಳಿಯಲು ಉಳಿಯುವುದು ಕೀರ್ತಿ. ಅಂದ್ರೆ ಸಾಗರ ಭೂಮಿ ಇರೋ ತನಕ ಉಳಿಯೋದಲ್ಲೇನೋ ನಮ್ಮ ಹೆಸರಷ್ಟೇ. ಸೋದರರು ಒಳಗೊಳಗೆ ಹೊಯ್ದಾಡಿ ಕೆಟ್ಟರು ಎಂಬ ದುರಿಯಕದ ಹಳಿವು ಬರುವುದು ದೇವ. ನಾವು ಯುದ್ಧ ಮಾಡಿದ್ರೆ ಸೋದರರು ಒಳಗೊಳಗೆ ಹೊಯ್ದಾಡಿ ಕೆಟ್ಟರು ಎಂಬ ದುರಿಯಕದ ಹಳಿವು ಬರುವುದು ದೇವ. ಸುಡಲಿ ಈ ನೆಲಗಳು ಕೌರವನ ಕೈಯಲ್ಲಿ ಕೆಲವು ನಗರಿಗೆ ಕೊಡಿಸಿ ನಮ್ಮನ್ನು ಸಂತವಿಡಿ ಎಂದ. ಕೌರವನ ಒಂದಷ್ಟು ಒಂದು 5 ಹಳ್ಳಿಗಳನ್ನಾದ್ರೂ ಸರಿ ನಮಗೆ ಕೊಡಿಸ್ಬಿಟ್ಟು ನಮ್ಮನ್ನ ಸಂಧಾನ ಮಾಡಿಸ್ಬಿಡಿ, ಸಾಕು, ನಮ್ಗೆ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆಗಿ ವನವಾಸ ಎಲ್ಲ ಆದ್ಮೇಲೆ ಕೂಡ ಧರ್ಮರಾಯ ಹೆಂಗ್ ಹೋಗಿ ಕೃಷ್ಣ ಹತ್ರ ಕೇಳ್ತಾ ಇದ್ದಾನೆ ನೋಡಿ. ಅಷ್ಟು ಮಾತ್ರ ಅಲ್ಲ, ನೀವು ವಿಜಯಂಗೈದು ಸಂಧಿಯ ನಾವ ಪರಿಯಲ್ಲಿ ಘಟಿಸಿ ಕೌರವ ಕ್ಷಿತಿಪಾಲರೊಳಗೆ ಎಮ್ಮಿರವು ಸಂಭವಿಸುವಲವೋ ಘಟಿಸುವುದು. ನೀನೇ ಹೋಗ್ಬೇಕು ಸಂಧಾನಕ್ಕೂ ಅಂತ ಬೇರೆ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ. ಸಂಧಿ ಮಾಡ್ಸೋದಲ್ಲ ಅಷ್ಟೇ ಅಲ್ಲ, ನೀನೇ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬಾ ಅಂತ ಬೇರೆ ಹೇಳ್ತಾ ಇದ್ದಾನೆ. ಆ ಒಂದು ಕ್ಷಣ ಕೃಷ್ಣನ ಮನಸ್ಸಿನಲ್ಲಿ ಒಂದು ಅಳುಕು ಮೂಡುತ್ತೆ. ಇಡೀ ಮಹಾಭಾರತದ ಪ್ರಸಂಗದಲ್ಲಿ ಕೃಷ್ಣ ಅಳುಕಿದ್ದಾನೆ, ಹೆದರಿದ್ದಾನೆ ಅಂದ್ರೆ ಧರ್ಮರಾಯ ಹೇಳಿರುವಂತ ಈ ಒಂದೇ ಒಂದು ಮಾತನ್ನ ಕೇಳಿ. ಯಾಕಂದ್ರೆ ಯುದ್ಧ ನಡೀದೇ ಹೋದ್ರೆ ನಾನು ಭೂಮಿಗೆ ಬಂದಿರುವಂತಹ ಈ ಅವತಾರವನ್ನ ತೆಗೆದಿರುವಂತಹ ಇದೇ ವ್ಯರ್ಥ ಆಗೋಗ್ಬಿಡುತ್ತೆ ಅಲ್ವಾ. ಯುದ್ಧ ಆಗಿ ದುರ್ಯೋಧನ ನಾಶ ಮಾಡುವ ಕಾರಣ ತಾನೇ ನಾನು ಕೃಷ್ಣನಾಗಿ ಬಂದಿದ್ದೀನಿ, ಅದೇ ವ್ಯರ್ಥವಾಗುತ್ತಿಲ್ಲ ಅಂತ. ಯಮನಂದನನ ನುಡಿ ಸಂಧಾನದಲ್ಲಿ ಸಂಜನಿಸಿತಾದೊಡೆ ತೋಟಿಯ ನೆನಪು ತಾನೇ ನೆನುತ್ತಾ. ತೋಟಿ ಅಂದ್ರೆ ಕ್ಲೀನ್ ಮಾಡುವಂತ ಕೆಲಸ, ಇದು ಕೆಟ್ಟವರನ್ನೆಲ್ಲ ನಾಶ ಮಾಡಿ ಕೆಲಸ ಮಾಡುವಂತಹ ತನ್ನ ಕೆಲಸ ಏನಪ್ಪ ಆಗೋದು ಅಂತ ಯಮನಂದನನ ನುಡಿ ಸಂಧಾನದಲ್ಲಿ ಸಂಜನಿಸಿತಾದೊಡೆ ತೋಟಿಯ ನೆನಪು ತಾನೇ ನೆನುತ್ತಾ ಅಳುಕಿದನು ಮುರಾರಿ ಮನದೊಳಗೆ. ಆಮೇಲೆ ಎಲ್ಲರೂ ಕಲ್ತು ಕೇಳ್ತಾರೆ, ನೋಡಪ್ಪ ನಿಮ್ಮ ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ, ಭೀಮ ನೀನು ಹೇಳ್ತೀಯಾ? ಭೀಮನು ಹೇಳ್ಬಿಡ್ತಾನೆ, ನಮ್ಮ ಅಣ್ಣ ಏನು ಸುಳ್ಳು ಹೇಳೋದು ತಪ್ಪಾಗಿ ಹೇಳೋಂಥವ್ರಲ್ಲ, ನನಗೂ ಕೂಡ ಯುದ್ಧ ಮಾಡೋದು ಬೇಕಾಗಿಲ್ಲ, ಸಂಧಾನಕ್ಕೆ ನಾನು ರೆಡಿ ಅಂತ ಹೇಳ್ಬಿಡ್ತಾನೆ ಭೀಮ ಮೊದಲಿಗೆ. ಅರ್ಜುನನ್ನ ಕೇಳ್ತಾನೆ, ಎಲೆ ಜಗದ್ವಿಖ್ಯಾತ ಪಾರ್ಥ ನೀ ಹೇಳೈ ನಿನ್ನ ಅಭಿಮತವು ಸಂಧಾನವೋ ಸಂಗ್ರಾಮವೋ ಅಂತ ಅವನನ್ನ ಕೇಳಿದ್ರೆ, ಎಮಗೇತರ ಅಭಿಮತವು ಏನ ಹೇಳಿದಡೆ ಆಸು ಕೊಂಬೆನು ಶಿರದಲ್ಲೆಲ್ಲನು ಪಾರ್ಥ ವಿನಯದಲ್ಲಿ. ನನ್ಗೆ ಯಾವ ಅಭಿಪ್ರಾಯ ಇಲ್ಲ ಕೃಷ್ಣ, ನೀನೇನು ಹೇಳ್ತೀಯ, ನೀನು ಯುದ್ಧ ಮಾಡೋದ್ರೆ ಮಾಡ್ತೀನಿ, ಬೇಡ ಅಂದ್ರೆ ಬೇಡ, ನಿನ್ಗೆ ಒಪಿನಿಯನ್ ಅಂತ ಕೃಷ್ಣನ ಮೇಲೆ ಬಿಟ್ಬಿಡ್ತಾನೆ. ನೆಕ್ಸ್ಟ್ ನಕುಲ ಕೂಡ ನಮಗೆ ಯುದ್ಧ ಬೇಕಾಗಿಲ್ಲ ಅಂತಾನೆ. ಕಡೆಯಲ್ಲಿ ಸಹದೇವ ಒಬ್ಬ ಮಾತ್ರ ಹೇಳ್ತಾನೆ, ದೇವಾ ಸೇರದು ಸಂಧಿ ಸಂಘಾರವೆನಗೆ ಸಮ್ಮತವು, ನನಗೆ ಯುದ್ಧನೇ ಬೇಕಾಗಿರೋದು ಅಂತ. ಆಗ ಕೃಷ್ಣನ ಮುಖದಲ್ಲಿ ಒಂದು ಸಂತೋಷ, ನಗು ಅನ್ನೋದು ಉಂಟು. ಅದುವರೆಗೂ ಅವನು ಹೆದರ್ಕೊಂಡೇ ಕೂತಿರ್ತಾನೆ, ಏನಪ್ಪ ಮಾಡೋದು ಅಂತ. ಒಂದೋಟ ಆದ್ರೂ ನನ್ನ ಕಡೆಗೆ ಬಂತಲ್ಲ, ಇದ್ರ ನಂತರ ಬೇರೆಯವರು ನಾನು ಬದಲಾಯಿಸ್ಕೊಳ್ತೀನಿ ಬಿಡು ಅಂತ ಅಂದ್ಬಿಟ್ಟು ತಕ್ಷಣ ದ್ರೌಪದಿಯನ್ನ ಕರೆ ಕಳಿಸ್ತಾರೆ. ನೋಡಮ್ಮ, ಇವ್ರು 4 ಜನ ಯುದ್ಧ ಬೇಡ ಅಂತಿದ್ದಾರೆ. ಯಾಕಂದ್ರೆ ನಿನ್ನ ಅಭಿಪ್ರಾಯ ಹೆಣ್ಣು ಮಕ್ಕಳಿಗೂ ಕೂಡ ಅಭಿಪ್ರಾಯದಲ್ಲಿ ಬೆಲೆ ಕೊಡಬೇಕು ಅನ್ನೋದ ಕುಮಾರವ್ಯಾಸ ಅಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಮನೆಗಳಲ್ಲಿ ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳು ಏನಾದ್ರು ಮಾತಾಡೋದಕ್ಕೆ ಬಂದ್ರೆ ಹೆಣ್ಮಕ್ಳು ನೀವು ಒಳಗಡೆ ಹೋಗಿ ನೀವು ಮಾತಾಡಬಾರ್ದು, ನೀವೇ ನೀವು ಇಷ್ಟದಲ್ಲಿ ಆಗ್ತೀರಾ ಅನ್ನೋ ಭಾವನೆ ತುಂಬಾ ಮನೆಗಳಲ್ಲಿ ಬರೋವಂಥದ್ದು. ಬಟ್ ಕೃಷ್ಣ ದ್ರೌಪದಿಯನ್ನ ಕೂಡ ಕರೆಸ್ತಾ ಇದ್ದಾನೆ. ಕರೆಸಿ ನೋಡು, ಇವ್ರು 4 ಜನ ಹೆಂಗೆ ಹೇಳ್ತಿದ್ದಾರೆ, ಇವ್ನಪ್ಪ ಹಿಂಗೆ ಹೇಳ್ತಿದ್ದಾರೆ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳ್ತಾರೆ. ಅವಳು ಒಳಗೆ ಬರ್ತಿದ್ದವಳೇನೆ ಆವಾಗಲೇ ಹೇಳ್ಕೊಂಡು ಬರೋದು, ಗಂಡರೋ ನೀವು ಷಂಡರು, ನೀವೆಲ್ಲ ಗಂಡಸ್ರ ಅಂತ ಜೊತೆಯಲ್ಲಿ ಯುದ್ಧ ಮಾಡೋದು ಬೇಡ, ಸಂಧಿ ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡು ಬರ್ತಾಳೆ. ಬರುವಂತವಳು ಭ್ರೂಲತೆಯ ಸುರಚಾಪ ದುರುಕೇಶಾಳಿಗಳ ಕಾರ್ಮುಗಿಲ ಅಪಾಂಗದ ಸಾಲ ಕುಡಿಮಿಂಚುಗಳ ನೂಪುರ ರವದ ಮೊಳಗುಗಳ ಲಕ್ತಾಂಗಿಯ ಗಮನವೇ ಮಳೆಗಾಲದಂತಿವೆ. ಧಾತ್ತ ರಾಷ್ಟ್ರ ಕುಲಾಳಿ ನಿಲುಕುವುದೇ ಪವನ ಜನ ಸಂಪ್ರತಿಯ ಸೇರುವೆಗೆ. ಒಂದು ಮಳೆಗಾಲ ದೊಡ್ಡ ಪ್ರವಾಹ ಬಂತಲ್ಲ ಮೊನ್ನೆ, ಆ ಥರ ಮಳೆಗಾಲನೇ ಬರೋ ರೀತಿಯಲ್ಲಿ ದಡ 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 ಅಂತ ಬರ್ತಾ ಇದ್ದಾಳಂತೆ. ಒಂದು ದೊಡ್ಡ ಕಾಲು ಮುಗಿಲು ಮಳೆಗಾಲ ಎಲ್ಲ ಒಟ್ಟಿಗೆ ಬಂದಾಗ ಹೆಂಗಿರುತ್ತೋ ಹಂಗಿರುತ್ತಂತೆ ಅವಳು ಒಳಗಡೆ ಪ್ರವೇಶ ಮಾಡ್ತಾ ಇರೋಂಥದ್ದನ್ನೇ ಈ ಪದ್ಯದಲ್ಲಿ 2 ವಿಷಯಗಳನ್ನು ಒಟ್ಟೊಟ್ಟಿಗೆ ಹೇಳ್ತಾನೆ ಕವಿ. ಭ್ರೂಲತೆಯ ಸುರಚಾಪದ, ಅವಳ ಭ್ರೂಲತೆ ಇದೆಯಲ್ಲ, ಭ್ರೂಲತೆ ಅಂದ್ರೆ ಹುಬ್ಬಿ ಇದೆಯಲ್ಲ, ಸುರಚಾಪದಂತೆ ಕಾಮನ ಬಿಲ್ಲಂತೆ, ಮಳೆ ಬಂದಾಗ ಕಾಮನ ಬಿಲ್ಲು ಆಕಾಶದಲ್ಲಿ ಕಾಣಿಸುವ ಹಾಗೆ ಇವಳ ದೇಹದಲ್ಲೇ ಆ ಹುಬ್ಬು ಅನ್ನೋದು ಕಾಮನ ಬಿಲ್ಲಿನ ಹಾಗೆ ಕಾಣಿಸ್ತಾ ಇದೆ. ಭ್ರೂಲತೆಯ ಸುರಚಾಪದ ಉರುಕೇಶಾಳಿಗಳ ಕಾರ್ಮುಗಿಲ, ಉದ್ದಕ್ಕೂ ಕೂದಲು ಬಿಟ್ಕೊಂಡಿದ್ದಾಳಲ್ಲ, ಅಲ್ಲಿ ಕಾರ್ಮುಗಿಲಿನಂತೆ ದೊಡ್ಡ ಕಪ್ಪು ಕಪ್ಪು ಮೋಡ, ಮಳೆ ಬರೋಕ್ಕೆ ಮುಂಚೆ ಹೆಂಗೆ ಕಪ್ಪು ಮೋಡ ಬರುತ್ತೋ ಇವಳ ಕೂದಲು ಬರ್ತಾ ಇರೋದೇ ಕಾರ್ಮುಗಿಲಿನ ರೀತಿಯಲ್ಲಿ ಅವಳು ನಡ್ಕೊಂಡು ಬರ್ತಾ ಇದ್ದಾಳೆ. ಉರುಕೇಶಾಳಿಗಳ ಕಾರ್ಮುಗಿಲ ಅಪಾಂಗದ ಸಾಲ ಕುಡಿ ಮಿಂಚುಗಳ, ಮಳೆ ಬರ್ಬೇಕಾದ್ರೆ ಮಿಂಚು ಬರ್ಬೇಕಲ್ಲ
ಇದೆಯಲ್ಲ ಇವಳು ಹಿಂಗೆ ನೋಡ್ಕೊಂಡು ಬರೋಂಥದ್ದು ಅವಳ ಕಣ್ಣಿನ ನೋಟನೇ ಮಿಂಚಿನ ರೀತಿಯಲ್ಲಿ ಕಾಣಿಸ್ತಾ ಇದೆಯಂತೆ. ಅಪಾಂಗದ ಸಾಲ ಕುಡಿ ಮಿಂಚುಗಳ, ಅಪಾಂಗದ ಕಡೆಗಣ್ಣು, ಅಪಾಂಗದ ಸಾಲ ಕುಡಿ ಮಿಂಚುಗಳ ನೂಪುರ ರವದ ಮೊಳಗನ ಸಿಡಿಲು, ಮಳೆ ಬರೋ ಮುಂಚೆ ಸಿಡಿಲು ಬರುತ್ತಂತ. ಇವಳು ಬರುವ ಸಿಡಿಲು ಯಾವುದು ಅಂದ್ರೆ ಅವಳು ಕಾಲಲ್ಲಿ ಹಾಕಿಕೊಂಡಿರುವಂತ ಗೆಜ್ಜೆಯ ಶಬ್ದ ಸಾಮಾನ್ಯವಾಗಿ ಹಿತವಾಗಿರುತ್ತೆ, ಮಧುರವಾಗಿರುತ್ತೆ. ಇವಳು ಕೋಪದಿಂದ ಬರ್ತಾ ಇರೋದಲ್ಲ, ಹಂಗಾಗಿ ಅದು ಸಿಡಿಲಿನಂತೆ ಮಳುತ್ತಾ ಬರ್ತಾ ಇದೆ ಕಾಲಿನ ಗೆಜ್ಜೆಯ ಶಬ್ದ ಕೂಡ. ನೂಪುರ ರವದ ಮೊಳಗುಗಳ ಲತಾಂಗಿಯ ಗಮನವೇ ಮಳೆಗಾಲದಂತಿರೆ, ಅವಳು ಬರೋದೇ ಮಳೆಗಾಲದಂತೆ ಬರ್ತಾ ಇದ್ರೆ. ಧಾರ್ತ ರಾಷ್ಟ್ರ ಕುಲಾಳಿ ನಿಲುಕುವುದೇ, ಧಾರ್ತ ರಾಷ್ಟ್ರ ಕುಲ ಅಂದ್ರೆ ಎರಡರ್ಥ, ಒಂದು ಹಂಸ ಪಕ್ಷಿಗಳು, ಇನ್ನೊಂದು ಧೃತರಾಷ್ಟ್ರನ ಮಕ್ಕಳು. ನಿಜವಾದ ಮಳೆಯಲ್ಲಿ ಅಷ್ಟು ದೊಡ್ಡ ಪ್ರವಾಹ ಬಂದ್ರೆ ಹಂಸ ಪಕ್ಷಿಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯನೋ ಅಥವಾ ಬಾತುಕೋಳಿಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯನಾ? ಹೇಗೆ ನಾಶವಾಗಿ ಹೋಗುತ್ತದೋ ಹಾಗೆ ಇವಳಿನ ಬಂದುಬಿಟ್ಲು, ಯುದ್ಧ ನಿಶ್ಚಯವಾಗುತ್ತೆ, ಧೃತರಾಷ್ಟ್ರನ ವಂಶಸ್ಥರು ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸೂಚನೆಯನ್ನ ಕುಮಾರಿವ್ಯಾಸ ಅಲ್ಲಿ ಕೊಡುವುದನ್ನ ಈ ಸಂದರ್ಭದಲ್ಲಿ ನಾವು ನೋಡಬಹುದು. ಕಡೆಯದಾಗಿ ಒಂದೇ ಒಂದು ಪದ್ಯ ಕನಕದಾಸರು ಬರೆದಿರುವಂಥದ್ದು ಮುಂಡಿಗೆ ಅಂತ ಹೇಳ್ತೀವಿ. ಮುಂಡಿಗೆ ಅಂತಂದ್ರೆ ಒಗಟುಗಳ ರೀತಿಯಲ್ಲಿರುವಂಥದ್ದು, ಒಳಗಡೆ ಬೇರೆನೂ ಅರ್ಥ ಇರುತ್ತದೆ, ಮೇಲೆ ಇನ್ನೊಂದು ಅರ್ಥವನ್ನ. ನಕ್ಷತ್ರದ ಬಗ್ಗೆ ಹೇಳುವಂಥದ್ದು, ಬರೀ ನಕ್ಷತ್ರದ ಹೆಸರು ನಮಗೆ ಗೊತ್ತಿದ್ರೆ ಮಾತ್ರನೇ ಈ ಪದ್ಯ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ನಕ್ಷತ್ರಗಳು 27 ನಕ್ಷತ್ರಗಳಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಲ್ಲ. ಬರೀ ನಕ್ಷತ್ರ ಅಂತ ಹೇಳ್ತಾನೆ ಈ ಪದ್ಯವನ್ನು ಕವಿ ಕುಮಾರಿವ್ಯಾಸ ಹೇಗೆ ಹೇಳ್ತಾರೆ ನೋಡಿ. ನಕ್ಷತ್ರ ಸುತ ನನುಜನೊಂದು ದಿನ ನಕ್ಷತ್ರದೊಳಿದ್ದ ನವನೀತಮಂ ತನ್ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ತೆಗೆದಿರಲ್ ನಕ್ಷತ್ರಮಂ ಪಿಡಿದಿದ್ದ ನಕ್ಷತ್ರ ರಾಜಮುಖಿಯೋರ್ವಳು ಕೇಳಿದು ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ ನಕ್ಷತ್ರಮಂ ಕೊಡದೆ ನಿಜ ಮಂದಿರದ ಬೇರೊಂದು ನಕ್ಷತ್ರದೊಳು ನಿಂದ್ರಹ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮ ನನವರತ. ಏನು ಅರ್ಥ ಆಗಿಲ್ಲ ಅಲ್ಲ? ನಕ್ಷತ್ರದ ಹೆಸರು ಹೇಳ್ತೀನಿ ನೋಡಿ. ನಕ್ಷತ್ರ ಸುತನ ಅಂಜನೊಂದು ದಿನ, ನಕ್ಷತ್ರನ ಸುತ ಯಾವ ನಕ್ಷತ್ರ? ರೋಹಿಣಿ ನಕ್ಷತ್ರ. ನಕ್ಷತ್ರದ ಹೆಸರು ರೋಹಿಣಿ. ರೋಹಿಣಿಯ ಮಗ ಯಾರು? ಬಲರಾಮ. ಬಲರಾಮನ ಅನುಜ ಅಂದ್ರೆ ತಮ್ಮ ಯಾರು? ಕೃಷ್ಣ, ಬಲರಾಮನ ತಮ್ಮ. ನಕ್ಷತ್ರ ಸುತನ ಅನುಜ, ರೋಹಿಣಿಯ ಮಗನಾದ ಬಲರಾಮನ ತಮ್ಮನಾದ ಕೃಷ್ಣ ಒಂದು ದಿನ ನಕ್ಷತ್ರದಲ್ಲಿದ್ದ ನವನೀತವಂ, ನಕ್ಷತ್ರದಲ್ಲಿ ಇದ್ದಂಥ ನವನೀತ, ನೀತ ಅಂದ್ರೆ ಬೆಣ್ಣೆ, ನವನೀತ ಅಂದ್ರೆ ಹೊಸ ಬೆಣ್ಣೆ. ನಕ್ಷತ್ರದಲ್ಲಿಟ್ಟಿರುವಂಥ ಬೆಣ್ಣೆ ಯಾವ ನಕ್ಷತ್ರದಲ್ಲಿಟ್ಟಿರೋದು? ಮಖ ನಕ್ಷತ್ರ. ಮಖ ಅಂದ್ರೆ ಮಡಿಕೆ. ಮಡಿಕೆನಲ್ಲಿಟ್ಟಿರುವಂಥ ನವನೀತಮಂ ತನ್ನಕ್ಷತ್ರದಿಂದ ತೆಗೆದು, ತನ್ನ ನಕ್ಷತ್ರದಿಂದ, ಯಾವ ನಕ್ಷತ್ರದಿಂದ ತೆಗೆದಿದ್ದಾನೆ? ಹಸ್ತ ನಕ್ಷತ್ರ. ಮಖದಲ್ಲಿರುವಂತಹ ನಕ್ಷತ್ರವನ್ನ ತನ್ನ ಹಸ್ತದಿಂದ ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್. ಚಿತ್ತಾ ನಕ್ಷತ್ರ ಮನಸ್ಸಿಗೆ ಬಂದಂತೆ ಹೆಂಗ್ ಬೇಕಾದಂಗೆ ಎಸಿತಾ ಇದ್ದಾನೆ. ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳಮಂ ನಕ್ಷತ್ರಮಂ ಪಿಡಿದಿದ್ದ ನಕ್ಷತ್ರ ರಾಜಮುಖಿಯೋರ್ಗಳು ಕೇಳಿದು. ಒಳಗಡೆ ಒಂದು ರೂಮಲ್ಲಿ ಗೋಪಿಕಾಸ್ತ್ರೀಯರು ಎಷ್ಟೋ ಜನ ಇದ್ದಾರಲ್ಲ, ಅವರಲ್ಲಿ ಒಬ್ಳು, ಅವಳ ಹೆಸರು ನಕ್ಷತ್ರದ ಹೆಸರು. ಯಾವ ನಕ್ಷತ್ರದ ಹೆಸರು? ಅನುರಾಧ ಅನ್ನೋದು ಅವಳ ಹೆಸರು. ಅನುರಾಧ ಅನ್ನೋದು ನಕ್ಷತ್ರ. ಆ ಅನುರಾಧ ಎನ್ನುವಂತಹ ಅವಳು ಏನ್ ಮಾಡ್ತಿದ್ದಾಳೆ? ಕೈಯಲ್ಲಿ ಒಂದು ನಕ್ಷತ್ರವನ್ನು ಇಟ್ಕೊಂಡು ಕುಂಕುಮ ಇಟ್ಕೊಂಡಿದ್ದಾಳೆ. ಯಾವ ನಕ್ಷತ್ರ? ಕುಂಕುಮ ಇರೋದು ಯಾವುದು? ಭರಣಿ ನಕ್ಷತ್ರ. ಡಬ್ಬಿ ಅಂತ ಅರ್ಥ, ಕುಂಕುಮದ ಭರಣಿ ಅಂತ ಹೇಳ್ತಾರಲ್ಲ, ಭರಣಿ ನಕ್ಷತ್ರ. ಕೈಯಲ್ಲಿ ಭರಣಿಯನ್ನ ಹಿಡಿದುಕೊಂಡು ಕುಂಕುಮವನ್ನ ಇಟ್ಕೊಳ್ತಾ ಇರುವಂತಹ ಅನುರಾಧ ಎನ್ನುವಂತ ಕಣ್ಣಿಗೆ ಆ ಸಪ್ಪಳಮಂ ಕೇಳ್ದು ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ. ನಕ್ಷತ್ರ ಶಯನ ಅಂದ್ರೆ ಕೃಷ್ಣ ಅಥವಾ ವಿಷ್ಣು ಮಲಗಿರೋದು ಯಾವ್ದ್ರ ಮೇಲೆ? ಹಾವಿನ ಮೇಲೆ. ಶೇಷ ಶಯನ ಅಂತ ಹೇಳ್ತೀವಲ್ಲ, ಹಾವಿಗಿರುವಂತ ನಕ್ಷತ್ರದ ಹೆಸರು ಅಂದ್ರೆ ಶ್ಲೇಷ ನಕ್ಷತ್ರ. ಶೇಷ ಶಯನ ಅಂತ ಹೇಳ್ತೀವಲ್ಲ, ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ. ಕೃಷ್ಣ ಏನ್ ಮಾಡ್ತಾ ಇದ್ಯಾ? ನಿಲ್ಲು ಅಂತ ಅವಳು ಬೈಕೊಂಡು ಅಥವಾ ಗದರಿಸ್ಕೊಂಡು ಅವನಿಂದ ಹೊಡು ಬರ್ತಾ ಇದ್ದಾಳೆ ಅವಳು. ಕೃಷ್ಣ ನಿಲ್ಲು ಅಂದ್ರೆ ನಕ್ಷತ್ರವಂ ಕೊಡದೆ, ಅವಳೇನ್ ಹೇಳಿದ್ರು ಅದಕ್ಕೆ ಕೇರ್ ಮಾಡದೆ, ನಕ್ಷತ್ರವನ್ನ ಕೊಡದೆ ಅಂದ್ರೆ ಗಮನವನ್ನ ಕೊಡದೆ, ಉತ್ತರವನ್ನ ಕೊಡದೆ, ಉತ್ತರ ನಕ್ಷತ್ರವನ್ನು ಕೊಡದೆ ನಿಜ ಮಂದಿರದ ಬೇರೊಂದು ನಕ್ಷತ್ರದಲ್ಲಿ ನಿಂದ ತನ್ನ ಮಂದಿರದ, ನಿಜ ಅಂದ್ರೆ ತನ್ನ ಮಂದಿರದ, ತನ್ನ ಮನೆಯ ಬೇರೊಂದು ನಕ್ಷತ್ರದಲ್ಲಿ, ಮೂಲ ನಕ್ಷತ್ರ ಮೂಲೆ, ತನ್ನ ಮನೆಯ ಒಂದು ಮೂಲೆ ಒಳಗಡೆ ಹೋಗಿ ತನ್ನ ನಿಜ ಮಂದಿರದ ನಕ್ಷತ್ರಗಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮ ನನಭರತ. ಇನ್ನೊಂದು ಹೇಳ್ತೀನಿ, ಇವಾಗ ಅರ್ಥ ಇಲ್ಲ, ಬರೀ ಪದ್ಯ ಹೇಳ್ತೀನಿ, ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ನಕ್ಷತ್ರ ಸುತನ ಅಂಜನೊಂದು ದಿನ ನಕ್ಷತ್ರದೊಳಿದ್ದ ನವನೀತಮಂ ತನ್ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳಮಂ.
ನಕ್ಷತ್ರಮಂ ಪಿಡಿದಿದ್ದ ನಕ್ಷತ್ರ ರಾಜಮುಖಿಯೋರ್ಗಳು ಕೇಳಿದು ನಕ್ಷತ್ರ ಶಯನಂ ಬೆನ್ನಟ್ಟಿ ಬರೆ ನಕ್ಷತ್ರಮಂ ಕೊಡದೆ ನಿಜ ಮಂದಿರದ ಬೇರೊಂದು ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮನ ನವರತ. ತಗೊಳ್ಬೋದಾ? ಇನ್ನೂ ತಗೊಳ್ಳಿ, 5 ನಿಮಿಷ ಅಂತಿದ್ದಾರೆ. ನೀವು ಯಾರು ಹೆಚ್ಚು ಆಸಕ್ತಿಯಿಂದ ಕೇಳ್ತಾ ಇದ್ದೀರಾ. ನಮಗೂ ಈ ಥರ ಚಾನ್ಸ್ ಸಿಕ್ಕರೆ ಬಿಡ್ತೀವ. ಮೊದಲೇ ಪ್ರೊಫೆಸರ್, ಅದು ಕನ್ನಡ ಪ್ರೊಫೆಸರ್, ಮೈಕ್ ಸಿಕ್ಕರೆ ಇಡೋದೇ ಕಷ್ಟ. ಕ್ಲಾಸಿಗೆ ಹೋದ್ರೆ 1 ಅವರ್ ಬೆಲ್ಲಾದ್ಮೇಲೆ ಬರೋದನ್ನೇ ಕಷ್ಟನೇ. ಪಾಪ ಸಾರು ಹಾಸ್ಪಿಟಲ್ ಆಪರೇಷನ್ ಮಾಡಿ ಪೇಷಂಟ್ಗಳನ್ನ ನೋಡೋಂಥ ನಿಮಿಷ ಕೂಡಿಸ್ಕೊಂಡು ಅವರನ್ನು ಇದು ಮಾಡ್ತಾ ಇದ್ದೀವಿ. ಕವಿಗಳು ತಮ್ಮ ಕಾವ್ಯದ ಎಷ್ಟು ಸೊಗಸಾಗಿ ಬರೀತಾರೆ ಅಂತ ನನಗೆ ನೇಮಿಚಂದ್ರ ಲೀಲಾವತಿ ಪ್ರಬಂಧದಲ್ಲಿ ಬಂದಿರುವಂಥ ಒಂದು ಪದ್ಯದ ಕಡೆ ಹೇಳ್ತೀನಿ. ಕವಿಗಳು ಎಷ್ಟು ಉನ್ನತವಾದಂತಹ ಮನೋಭಾವನೆಯನ್ನು ಒಳಗೊಂಡಿರೋರು ಅನ್ನೋದನ್ನ ಹೇಳುವಂಥ ಒಂದು ಪದ್ಯ ಇದು. ಕವಿಗಳನ್ನ ಬ್ರಹ್ಮ ಅಂತ ಕೂಡ ಕರೀತಾರೆ. ಬ್ರಹ್ಮ ಸೃಷ್ಟಿಕರ್ತ. ಹಾಗೆ ಕವಿಗಳು ಕೂಡ ಸೃಷ್ಟಿ ಮಾಡ್ತಾರೆ. ಏನನ್ನ ಸೃಷ್ಟಿ ಮಾಡ್ತಾರೆ? ಇಲ್ಲದೇ ಇರೋದನ್ನು ತಲೆ ಕಾವ್ಯದಲ್ಲಿ ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಕವಿಗಳನ್ನು ಕೂಡ ಕವಿ ಬ್ರಹ್ಮ ಅಂತ, ಅಭಿನವ ಬ್ರಹ್ಮ ಅಂತ ಕೂಡ ಕರೀತಾರೆ. ಅಂತಹ ಕವಿಗಳ ಶ್ರೇಷ್ಠತೆಯನ್ನು ಹೇಳುವಂತ ಒಂದು ಪದ್ಯ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರದಿಕ್ಕಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳು ತಮ್ಮ ಕೃತಿ ಬಂಧದೊಳಂತೆ ಕಟ್ಟಿದರ್ ಮುಟ್ಟಿದರ್ ಇಕ್ಕಿ ಮೆಟ್ಟಿದರ್ ಅದೇ ನಳವೆಕ್ಕಳಮೋ ಕವೀಂದ್ರರ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ. ಕಪಿ ಸಂತತಿ ಮಂಗಗಳು, ಕೋತಿಗಳು ಯಾವತ್ತಾದ್ರೂ ಸ್ಥಿರವಾಗಿ ಒಂದೆಡೆ ನಿಂತು ಒಂದು ಕೆಲಸ ಮಾಡೋಕೆ ಸಾಧ್ಯನಾ? ಕೋತಿಗಳ ಕೈನಲ್ಲಿ ನಿಜ ಜೀವನದಲ್ಲಿ ಯೋಚನೆ ಮಾಡಿ ನೋಡಿ. ಒಂದೇ ಒಂದು ನಿಮಿಷ ಒಂದ್ ಕಡೆ ಕುತ್ಕೊಂಡಿರತ್ತ ಒಂದು ಕೋತಿ. ಅಂತ ಕೋತಿಗಳು ಕಡಲಿಗೆ ಸೇತುವೆಯನ್ನು ಕಟ್ಟೋದಕ್ಕೆ ಎಲ್ಲರೂ ನಿಜ ಜೀವನದಲ್ಲಿ ಯೋಚನೆ ಮಾಡಿದ್ರೆ, ರಿಯಾಲಿಟಿನಲ್ಲಿ ಯೋಚನೆ ಮಾಡಿದ್ರೆ ಸಾಧ್ಯನಾ? ಆದ್ರೆ ಕವಿಗಳು ಕಾವ್ಯದಲ್ಲಿ ಕೋತಿಗಳು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದಾರೆ ಅಂತ ಬರೆದ್ರೆ ನಾವಿವತ್ತಿಗೂ ಅದನ್ನು ನಂಬ್ತಾ ಇದ್ದೀವಿ, ಹೌದು ಅಂತ ಒಪ್ಕೊಂಡಿದೀವಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ನಿಜ ಅಂತ ಅನ್ನೋದೇ ನಾವು ಹೇಳೋದು. ಅಂದ್ರೆ ಇಲ್ಲದೇ ಇರುವ ವಿಷಯವನ್ನ ಕೂಡ ಹೇಗೆ ಹೌದು ಅನ್ನುವ ರೀತಿಯಲ್ಲಿ ಬರೆಯುವ ಸಾಮರ್ಥ್ಯ ಕವಿಗಳಿದೆ ನೋಡಿ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ. ಕಪಿಗಳು ಕಟ್ಟಿದ್ದಾರೋ ಬಿಟ್ಟಿದ್ದಾರೋ. ವಾಮನ ಕ್ರಮ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ. ವಾಮನ 3 ಅಡಿ 4 ಅಡಿಗೆ ಹೋಗ್ಬೇಕು ಅಂದ್ರೂ ಕೂಡ ಅವನ ಕೈಯಲ್ಲಿ ಸಾಧ್ಯ ಇಲ್ಲ. ಅಂತಹ ವಾಮನ ತನ್ನ ಕಾಲಿಂದ ಇಡೀ ಆಕಾಶವನ್ನು ಅಳೆದ, ಇಡೀ ಭೂಮಿಯನ್ನು ಅಳೆದ ಅಂತ ಹೇಳಿದ್ರೆ ನಾವು ನಂಬ್ತಿದೀವಿ ಅದನ್ನ. ವಾಮನ ಕ್ರಮ ಮುಟ್ಟಿಗೆ ಮುಟ್ಟದಿರ್ಕೆ. ಮುಟ್ಟದ್ನೋ ಮುಟ್ಲಿಲ್ವೋ. ಹರನಂ ನರನಿಕ್ಕಿ ಗಂಟಲಂ ಮೆಟ್ಟಗೆ ಮೆಟ್ಟದಿರ್ಕೆ. ಕಿರಾತಾರ್ಜುನಿಯ ಪ್ರಸಂಗದಲ್ಲಿ ಅರ್ಜುನ ಮತ್ತು ಶಿವನ ನಡುವೆ ಯುದ್ಧ ಆಗತ್ತೆ. ನಿಮಗೆ ಕತೆ ಗೊತ್ತಿರ್ಬೋದು. ಆವಾಗ ಅರ್ಜುನ ಏನ್ ಮಾಡ್ತಾನೆ? ಶಿವನನ್ನ ಸೋಲಿಸಿ ಅವನನ್ನ ಕೆಳಗೆ ಬೀಳಿಸಿ ತನ್ನ ಕಾಲಿನಿಂದ ಹರನ ಕುತ್ತಿಗೆಯನ್ನು ತುಳಿತಾನೆ. ಶಿವ ಎಂಥ ದೊಡ್ಡ ದೇವರು ಅಂತ ನಾವು ಪುರಾಣಗಳೆಲ್ಲ ಓದಿದ್ವಿ. ಎಂಥ ಶಕ್ತಿಶಾಲಿ, ಇಡೀ ಜಗತ್ತನ್ನೇ ರಕ್ಷಿಸುವಂಥವನು. ಅಂಥವನನ್ನ ಸೋಲ್ಸೋಕೆ ಯಾರ ಕೈನಲ್ಲಾದ್ರೂ ಸಾಧ್ಯ? ನಾವು ನಿಜವಾಗಿ ಯೋಚನೆ ಮಾಡಿದ್ರೆ. ಆದರೆ ಈ ಕಥೆನಲ್ಲಿ ಆ ಶಿವನನ್ನ ಕೂಡ ಸೋಲಿಸಿದಷ್ಟೇ ಅಲ್ಲದೆ ಅವನ ಕುತ್ತಿಗೆಯನ್ನು ಕಾಲಿನಿಂದ ನರ ತುಳಿತಾನೆ. ನರ ಅಂದ್ರೆ ಅರ್ಜುನನಿಗಿರುವಂತ ಒಂದು ಹೆಸರು ಅದು. ಅದನ್ನ ಮಾಡಿದ್ದಾರೆ ಅಂತ ತೋರಿಸ್ತಾರಲ್ಲ ಕವಿಗಳು. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರದಿಕ್ಕಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ. ಕವಿಗಳು ತಮ್ಮ ಕೃತಿ ಬಂಧದೊಳಂತೆ ಕಟ್ಟಿದ ಸೇತುವೆಯನ್ನ ಕಟ್ಟಿದ್ರು, ಮುಟ್ಟಿದರು, ಆಕಾಶವನ್ನು ಮುಟ್ಟಿದ್ರು, ಇಕ್ಕಿ ಮೆಟ್ಟಿದ. ಅದೇ ನಳವೆಗ್ಗಲಮೋ ಕವೀಂದ್ರರ. ಕವಿಗಳ ಅಗ್ಗಳ ಅಂದ್ರೆ ಇವತ್ತು ಅಗ್ಗ ಅನ್ನೋ ಪದಕ್ಕೆ ಚೀಪದವ ಅಂತ. ಹಳಗನ್ನಡದಲ್ಲಿ ಅಗ್ಗಳ ಅಂತಂದ್ರೆ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ಮೌಲ್ಯಯುತವಾದದ್ದು ಅಂತ. ಕನ್ನಡ ಭಾಷೆಯಲ್ಲಿ ಪದಗಳು ಕಾಲದಿಂದ ಕಾಲಕ್ಕೆ ಅವಾಗ ಬದಲಾಗ್ತಾ ಇರುತ್ತೆ. ಯಾವಾಗಲೂ ಒಂದೇ ಅರ್ಥ ಇರೋದಿಲ್ಲ ಪದಗಳಿಗೆ. ಅಮ್ಮ ಅಂತಂದ್ರೆ ಇವತ್ತು ಮದರ್ ಅಂತ ಅರ್ಥ. ಹಳಗನ್ನಡ ಕಾಲದಲ್ಲಿ ಅಮ್ಮ ಅಂದ್ರೆ ಅಪ್ಪ ಅಂತ ಹೇಳೋ ಅರ್ಥ ಇತ್ತು. ನಿಮಗೆ ಗೊತ್ತಾ? ಹಳಗನ್ನಡದಲ್ಲಿ ಅಮ್ಮ ಅಂದ್ರೆ ಅಪ್ಪ ಅನ್ನೋದು ಒಂದು ಅರ್ಥ ಇತ್ತು. ಹಾಗಾಗಿ ಕೆಲವು ಪದಗಳಿಗೆಲ್ಲ ರಿವರ್ಸ್ ಆದಂತ ಅಥವಾ ವಿಭಿನ್ನವಾದಂಥ ಅರ್ಥಗಳು ಕೂಡ ಭಾಷೆಯಲ್ಲಿ ತುಂಬಾ ಸಂದರ್ಭದಲ್ಲಿ ಬರೋದಕ್ಕೆ ಸಾಧ್ಯತೆಗಳೇ. ನಾಥ ಅಂದ್ರೂ ಕೂಡ ಅಷ್ಟೇ. ನಾಥ ಉಳಿತಾ ಇದೆ ಅಲ್ಲಿ ಅಂತಂತೀವಿ. ನಾಥ ಅಂದ್ರೆ ಇವತ್ತು ದುರ್ಗಂಧ ಅನ್ನುವ ಅರ್ಥ. ಆದ್ರೆ ಮೂಲ ನಾಥ ಅಂತಂದ್ರೆ ಪರಿಮಳ, ಸುವಾಸನೆ ಎನ್ನುವ ಅರ್ಥ ಆಯ್ತು ಅಂತ ಎಷ್ಟೋ ಪದಗಳು ಕನ್ನಡ ಭಾಷೆಯಲ್ಲಿದೆ. 5 ನಿಮಿಷ ಆಗಿಲ್ಲ, ಬೇಗ ಮುಗಿಸ್ಬಿಟ್ಟು. ಇನ್ನೂ 2 ನಿಮಿಷ ಇದೆ, ಇನ್ನೊಂದು ಹೇಳ್ಬಿಡ್ತೀನಿ. ಅದನ್ನ ಗದಾಯುಧನೇ ತೆಗೆದುಕೊಳ್ತೀನಿ. ದುರ್ಯೋಧನ ನೀರಿನಿಂದ ಮೇಲೆ ಬಂದಿದ್ದಾನೆ ವೈಶಂಪಾಯನ ಸರೋವರದಿಂದ. ಭೀಮ ಮತ್ತು ದುರ್ಯೋಧನರ ನಡುವೆ ಯುದ್ಧ ಆಗ್ತಾ ಇದೆ. ಆಗ ಭೀಮ ದುರ್ಯೋಧನಿಗೆ 5 ಏಟುಗಳನ್ನು ಹೊಡಿತಾನೆ. ಆ ಏಟುಗಳು ಹೆಂಗ್ ಹೊಡಿತಾನೆ ಅಂದ್ರೆ, ಇದು ಲಕ್ಷಾಗೇಹದ ಹಕ್ಕಿ, ಇದು ವಿಷಮ ವಿಷಾನ್ನಕ್ಕೆ, ಇದು ನಾಡಜೂಡಿಂಗೆ, ಇದು ಪಂಚಾಲಿ ಪ್ರಪಂಚ
ಕೆನ್ನೆಯಂ ಅಗಲುರಮಂ ನೆತ್ತಿಯಂ ಉರುಗದಾದಂಡನಿಂ ಐದಂ ನಿರ್ಣಯಕ್ಕೆ ಐದೆಡೆಯಂ ಕೊಯ್ದಂ. ಇದು ಲಕ್ಷಾಗೇಹದ ಹಕ್ಕೆ. ಲಕ್ಷಾಗೇಹ ಅಂದ್ರೆ ಅರಗಿನ ಮನೆ. ಅರಗಿನ ಮನೆಯಲ್ಲಿ ನಮ್ಮನ್ನ ಸುಟ್ಟು ಕೊಲ್ಲೋ ಪ್ರಯತ್ನ ಮಾಡಿದೆ ಅಲ್ವಾ ನೀನು, ಅದಕ್ಕೆ ಹೇಗೆ ತಗೋ. ಇದು ಲಕ್ಷಾಗೇಹದ ಹಕ್ಕೆ. ಇದು ವಿಷಮನಿಷಾನ್ನಕ್ಕೆ. ನಮ್ಮನ್ನ ವಿಷದ ಊಟ ಕೊಟ್ಟು ಸಾಯಿಸೋ ಪ್ರಯತ್ನ ಮಾಡಿದೆ ಇಲ್ಲ ಅವತ್ತು ನಾವು ಚಿಕ್ಕವರಾಗಿದ್ದಾಗ. ಇದು ವಿಷಾನ್ನಕ್ಕೆ. ಇದು ನಾಡಜೂದಿಂಗೆ. ನಾಡಜೂದು ಅಂದ್ರೆ ಮೋಸ. ನಾಡು ಅಂದ್ರೆ ಮೋಸ. ಇವತ್ತು ನಾಡು ಅನ್ನೋ ಮೋಸ ಅನ್ನೋ ಅರ್ಥ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೀರ. ಒಂದು ಕಾಲದಲ್ಲಿ ಇತ್ತು ನಾಡು ಅಂದ್ರೆ ಮೋಸ ಅನ್ನೋ ಅರ್ಥ. ನಾಡಜೂದಿಂಗೆ ಮೋಸದ ಜೂಜಾಟವನ್ನು ಮಾಡಿ ನಮ್ಮನ್ನ ಸೋಲಿಸಿ ಕಾಡಿಗೆ ಕಳಿಸಿದೆ ಅಲ್ವಾ ನೀನು. ಅದಕ್ಕೆ ನಾಡಜೂದಿಂಗಿದು. ಪಾಂಚಾಲಿ ಪ್ರಪಂಚಕ್ಕಿದು. ಪ್ರಪಂಚ ಅಂದ್ರೆ ಕೂದಲು ಅಂತ ಅರ್ಥ. ಪಾಂಚಾಲಿಯ ಪ್ರಪಂಚವನ್ನ ಕೂದಲನ್ನ ಹಿಡ್ಕೊಂಡ್ಬಂದು ಅವಳು ಹೆಂಗ್ ಅವಮಾನ ಮಾಡಿದೆ ಸಭೆಯಲ್ಲಿ. ಪಾಂಚಾಲಿ ಪ್ರಪಂಚಕ್ಕಿದು. ಇಷ್ಟೆಲ್ಲ ದುಷ್ಟತನದ ಕೆಲಸ ಮಾಡಿದಂಥ ನೀನು, ನಾವು ಒಂದು ಅರಮನೆಯನ್ನ ಕಟ್ಟಿದಾಗ ಇಂದ್ರಪ್ರಸ್ಥಕ್ಕೆ ನಮ್ಮ ಅರಮನೆ ನೋಡಕ್ ಬಂದು ಎಷ್ಟು ಮೂರ್ಖಂತರ ನಡ್ಕೊಂಡೆ. ನೀರಿಲ್ಲದೆ ಇರೋ ಜಾಗದಲ್ಲಿ ನೀರಿದೆ ಅನ್ನೋ ರೀತಿನ ನಡ್ಕೊಳ್ತೀಯ, ನೀರಿರೋ ಜಾಗದಲ್ಲಿ ನೀರಿಲ್ಲ ಅನ್ನೋ ರೀತಿನ ನಡ್ಕೊಂಡು ಹೊರಗಡೆ ಬೀಳ್ತೀಯ. ನಿನ್ ದಡ್ಡತನಕ್ಕೆ, ಮೂರ್ಖತನಕ್ಕೆ, ಕೃತಕ ಸಭಾಲೋಕನ ಭ್ರಾಂತಿಗಿದೆ ಓವದೆ ಕೊಯ್ದ. ಓವದನ್ನೇ ಬಿಡದೆ ಒಂದೇ ಸಮ ಪಟ 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 ಅಂತ ಹೊಡಿತಾರೆ. ಓವದೆ ಕೊಯ್ದಂ ಕಾಲ್ಗಳಂ ತೋಳ್ಗಳಂ ಕೆನ್ನೆಯಂ ಅಗಲುರಮಂ ನೆತ್ತಿಯಂ. ಕೆನ್ನೆ ಹೊಡೆಯೋದು ಅಂತಂದ್ರೆ ತುಂಬಾ ಅವಮಾನ. ಚಿಕ್ಕ ಮಕ್ಕಳಾಗಿದ್ದಾಗ ಯಾರನ್ನ ಆಟ ಆಡುವಾಗ ಏನಾದ್ರು ಕಾಲು ಹೊಡಿತೀನಿ ಅಂತಂದ್ರೆ ಕೆನ್ನೆ ಹೊಡಿತೀನಿ ಅನ್ನೋದೇ ಅವಮಾನದ ಮಾತು. ತಲೆ ಮೇಲೆ ಏನಾದ್ರು ಹೊಡೆದಿದ್ರೆ ಇನ್ನೂ ಜಗಳನೇ. ನನಗೇನು ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ, ನಾವೇನು ಅನಾಥ ಅನ್ಕೊಂಡಿದ್ದೀರಾ ಅಂತ ಜಗಳ ಇಲ್ಲೆಲ್ಲ ಇದೆಯೋ ಗೊತ್ತಿಲ್ಲ. ನಮ್ಮ ಮೈಸೂರು ಮಗಳ ಕಡೆ ಮಾಡ್ತಿದ್ದೆ. ತಲೆಗೆ ಹೊಡೆಯೋದು ಅಂದ್ರೆ ಅಪ್ಪ ಅಮ್ಮ ಎಲ್ಲ ಅನ್ಕೊಂಡಿದ್ಯಾ ಅಂತ ಅನ್ಕೊಂಡೇನೆ ಜಗಳಕ್ಕೆ ಹೋಗೋದು ಫಸ್ಟು. ಅಂದ್ರೆ ತುಂಬಾ ಅವಮಾನಕರವಾದದ್ದು ಕೆನ್ನೆಗೆ ಮತ್ತು ತಲೆಗೆ ಬಿಡುವಂಥದ್ದು. ಹಂಗೆ ಇವನು ಭೀಮ ಹೊಡಿತಿದ್ದಾನೆ. ಕಾಲ್ಗಳಂ ತೋಳ್ಗಳಂ ನೆತ್ತಿಯಂ ಅಗಲುರಮಂ ಕೆನ್ನೆ ಒಂದೊಂದು ಬಿಡದೆ ಓವದೆ ಬಿಡದೆ ಪೊಯ್ದಂ ಊರು ಗದಾದಂಡದಿಂ ಐದುಂ ನಿರ್ಣಯಕ್ಕೆ ಐದೆಡೆಯಂ ಭೀಮಸೇನಂ. ಭೀಮ ಅನ್ನುವ ಪದದ ಅರ್ಥ ಇಲ್ಲಿ ಭಯಂಕರ ರೂಪವನ್ನು ತಾಳಿರುವುದು. ಭೀಮ ಅನ್ನೋ ಪದ ಭಯಂಕರ, ಶಕ್ತಿಶಾಲಿ ಅನ್ನೋದೊಂದು ಅರ್ಥ ಇದೆ, ಭಯಂಕರವಾಗಿರುವುದು ಅನ್ನೋ ಒಂದು ಅರ್ಥ ಕೂಡ ಇದೆ. ಹಂಗೆ ಭಯಂಕರ ರೂಪವನ್ನು ತಾಳಿರುವಂತಹ ಭೀಮ ದುರ್ಯೋಧನೆಗೆ 5 ಏಟುಗಳನ್ನು ಹೊಡೆಯೋದನ್ನ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಸಾಕು ಅಂದ್ಕೊಳ್ತೀನಿ. ನಾವೆಲ್ಲ ಬಿಟ್ಟರೆ ನಾನು ಆಗಲೇ ಹೇಳಿದ್ರೆ ಇನ್ನೂ 2 ಅವರ್ 3 ಅವರ್ ಕೂಡ ಮಾಡ್ತೀನಿ. ಪಾಪ ನೀವೆಲ್ಲ ಇನ್ನೂ ಮನೆ ಹೋಗಬೇಕು, ಊಟ ಮಾಡಬೇಕು, ಮಂಜು ಬೇರೆ ಬೀಳ್ತಾ ಇದೆ. ಅವರು ಸಮಯ ನಿಗದಿ ಮಾಡಿಕೊಟ್ಟಿದ್ದಾರೆ. ಹೆಚ್ಚು ಸಮಯ ತೆಗೆದುಕೊಳ್ಳೋ ಏನೋ ಗೊತ್ತಿಲ್ಲ. ಅವಕಾಶಕ್ಕಾಗಿ ಇಲ್ಲಿ ನನ್ನನ್ನು ಕರೆಸಿದ್ದಕ್ಕೋಸ್ಕರ ಇಷ್ಟಲಿಂಗ ಮತ್ತು ನಮ್ಮ ಪತ್ತಾರ್ಥ ಆಪ್ತ ಬಳಗದ ಎಲ್ಲ ಸದಸ್ಯರಿಗೂ ಇಷ್ಟೊಂದು ತಾಳ್ಮೆಯಿಂದ ಕುರಿತು ಕೇಳಿದ ನಿಮಗೂ, ಎಲ್ಲಕ್ಕಿಂತ ಮುಖ್ಯವಾಗಿ ಪತ್ತಾರ್ಥ ಸರ್ ಅವರ ಬಗ್ಗೆ ವೈಯಕ್ತಿಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಡಾಕ್ಟರ್ ಈಶ್ವರ ಹೊಸಮನಿ ಸರ್ ಅವರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ಕೊಳ್ತೀನಿ. ನಮಸ್ಕಾರ. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಡಾಕ್ಟರ್ ಸಿಲಾಕನ್ ಪತ್ತಾರ್ ನೆನಪು ಕಾರ್ಯಕ್ರಮವನ್ನು ನಿಮಗೆ ನೀಡುವ ಆಸೆ ನಮ್ಮದಾಗಿದೆ. ಈ ಕಾರ್ಯಕ್ರಮ ನೆಪ ಮಾತ್ರ. ಇದರಲ್ಲಿ ಅವರ ಶಿಷ್ಯ ಬಳಗ, ಅಭಿಮಾನಿಗಳು, ಹಿತೈಷಿಗಳು ಕೈ ಜೋಡಿಸಬಹುದು. ಈ ಮಧ್ಯದಲ್ಲಿ ನೆನಪಿರಲಿ ಎನ್ನುವ ಒಂದು ಕಾರ್ಯಕ್ರಮದ ಮುಖಾಂತರ ಸಮಾಜದಲ್ಲಿ ಬಾದಾಮಿಯಲ್ಲಿ ಒಂದಷ್ಟು ಜನರನ್ನು ಹೀಗೆ ಉಳಿಸುವ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡುವ ನಮಗೆ ಅನೇಕರು ಸಹಾಯ ಸಹಕಾರಗಳನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ತಮಗೆ ಮತ್ತೊಂದು ಸಾರಿ ಧನ್ಯವಾದಗಳನ್ನು ತಿಳಿಸುತ್ತಾ